ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ, ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಭಾಗವತದ ಮುಂದುವರಿದ ಭಾಗವಾಗಿ ಕಂಸ ಚಾಣೂರಾದಿಗಳ ಪೂರ್ವ ವೃತ್ತಾಂತವನ್ನ ತಿಳಿಯುವ ಸಮಯ, ಹಾಗೆ ಕಂಸನ ವಧೆಯಾಗುವ ಸಮಯ. ಪೂರ್ವದಲ್ಲಿ ಕಾಲನೇಮಿ ಎಂಬ ಅಸುರನಿದ್ದ. ಸಮುದ್ರ ಮಥನ ಕಾಲದಲ್ಲಿ ಈ ಕಾಲನೇಮಿಯನ್ನ ಮಹಾವಿಷ್ಣು ಸಂಹಾರ ಮಾಡಿರ್ತಾರೆ. ಶುಕ್ರಾಚಾರ್ಯರು ತಮ್ಮ ಮೃತ ಸಂಜೀವಿನಿ ಮಂತ್ರ ಪ್ರಭಾವದಿಂದ ಅವನನ್ನ ಮತ್ತೆ ಬದುಕಿಸಿರ್ತಾರೆ. ಅನಂತರಾದಿ ದೀರ್ಘ ತಪಸ್ಸನ್ನ ಮಾಡಿ ಬ್ರಹ್ಮನಿಂದ ಆ ಕಾಲನೇಮಿ ಎಂಬುವವನು ತನಗೆ ದೇವತೆಗಳಿಂದ ಮರಣ ಬರಬಾರದೆಂಬ ವರವನ್ನ ಪಡೆದಿದ್ದಾನೆ. ಮುಂದೆ ಇದೇ ಕಾಲನೇಮಿಯೇ ಉಗ್ರಸೇನನ ಪತ್ನಿಯಲ್ಲಿ ಕಂಸನಾಗಿ ಹುಟ್ಟುತ್ತಾನೆ. ಈ ಕಂಸ ಬಾಲಕನಾಗಿರುವಾಗಲೇ ಜಗಜ್ಜಟ್ಟಿಗಳೊಡನೆ ಯುದ್ಧ ಮಾಡಿ ಗೆಲ್ತಾ ಇರ್ತಾನೆ. ಒಂದು ಬಾರಿ ಜರಾಸಂಧ ದಿಗ್ವಿಜಯ ಯಾತ್ರೆಯಲ್ಲಿ ಸಾಗಬೇಕಾದ್ರೆ ಯಮುನಾ ನದಿಯ ಪಕ್ಕದಲ್ಲಿ ಬೀಡ್ಬಿಟ್ಟಿರ್ತಾರೆ. ಅವನಲ್ಲಿದ್ದ ಕುವಲಯ ಪೀಡ ಆನೆ ತನ್ನ ಸರಪಳಿಗಳನ್ನ ಕಿತ್ತು ಹಾಕಿ ಎಷ್ಟೋ ಮಾಂಡಲಿಕರ ಶಿಬಿರಗಳನ್ನ ನಾಶ ಮಾಡಿ ಕಡೆಗೆ ಕಂಸನ ಕಡೆಗೆ ನುಗ್ಗಿತ್ತು. ಕಂಸ ಅದರ ಸೊಂಡಿಲು ತಿರುವಿ ಅಪ್ಪಳಿಸಿ ಅದನ್ನು ಜರಾಸಂಧನ ಸೈನ್ಯದತ್ತ ಬೀಸಿ ಬಿಸಾಡಿರ್ತಾರೆ. ಕಂಸ ಆ ಕುವಲಯ ಪೀಡ ಆನೆಯನ್ನ ಮದಿಸಿದ್ದು ಜರಾಸಂಧ ಕಂಡ. ಈ ಅದ್ಭುತ ಪರಾಕ್ರಮ ಕಂಡಂತಹ ಜರಾಸಂಧ ಸಂತೋಷಯುಕ್ತನಾಗಿ ತನ್ನ ಹೆಣ್ಣು ಮಕ್ಕಳಾಗಿದ್ದ ಆಸ್ತಿ ಪ್ರಾಸ್ತಿಯರನ್ನ ಕಂಸನಿಗೆ ಕೊಟ್ಟು ಮದುವೆಯನ್ನ ಮಾಡಿರ್ತಾನೆ. ಆಗ ಈ ಕುವಲಯ ಪೀಡ ಆನೆಯನ್ನ ಅಳಿಯನಿಗೆ ಉಡುಗೊರೆಯಾಗಿ ನೀಡಿದ್ದೇ ಜರಾಸಂಧ. ಮುಂದೆ ಕಂಸ ದಿಗ್ವಿಜಯಕ್ಕೆ ಹೋದಾಗ ತಾನು ಸೋಲಿಸಿದ ಎಲ್ಲ ದೈತ್ಯರನ್ನ ತನ್ನ ದಾಸನನ್ನಾಗಿ ಮಾಡಿಕೊಂಡ. ಒಮ್ಮೆ ಕಂಸ ರೋಷದಿಂದ ಹೋಗಿ ತನ್ನ ಪರಾಕ್ರಮವನ್ನ ತೋರಿಸಲು ಮಹೇಂದ್ರ ಪರ್ವತವನ್ನೇ ಕಿತ್ತು ತರ್ತಾ ಇದ್ದಾನೆ. ಅದನ್ನ ಕಂಡ ಪರಶುರಾಮರು ಕ್ರುದ್ಧರಾದಾಗ ಕಂಸ ಅವರ ಪಾದಗಳ ಮೇಲೆ ಬಿದ್ದು ಕ್ಷಮೆಯಾಚಿಸಿದ. ಆಗ ಪರಶುರಾಮರು ಹೇಳ್ತಾ ಇದ್ದಾರೆ, ನಿನಗೆ ಅಷ್ಟು ಶಕ್ತಿ ಇರುವುದಾದರೆ ಕ್ಷತ್ರಿಯ ನಾಶಕ್ಕೆಂದೇ ಮುಡುಪಾಗಿರ್ತಕ್ಕಂಥ ಈ ವಿಶಾಲ ಧನುಸ್ಸಿದೆ. ನೀನು ಅಷ್ಟು ಪರಾಕ್ರಮಿಯಾದರೆ ಈ ಧನುಸ್ಸನ್ನ ಹೆದೆಯೇರಿಸು, ಇಲ್ಲದಿದ್ದರೆ ನಿನ್ನ ಬಲವನ್ನ ತರಿದು ಹಾಕುವೆನು ಅಂತ ಕಂಸನಿಗೆ ಆಜ್ಞೆಯನ್ನ ಮಾಡ್ತಾರೆ. ಆಗ ಕಂಸ ಆ ಧನುಸ್ಸನ್ನ ಎದೆಯೇರಿಸಿ ಅವರ ಗೌರವಕ್ಕೆ ಪಾತ್ರನಾಗಿದ್ದ. ಪ್ರಸನ್ನರಾದಂತಹ ಪರಶುರಾಮರು ಆ ಧನುಸ್ಸನ್ನೇ ಅವನಿಗೆ ಅನುಗ್ರಹ ಪೂರ್ವಕವಾಗಿ ನೀಡಿ ಹೇಳ್ತಾ ಇದ್ದಾರೆ, ನೋಡು, ಈ ಧನುಸ್ಸನ್ನ ಮುರಿಯುವುದು ಅಷ್ಟು ಸಾಮಾನ್ಯ ವಿಚಾರವಲ್ಲ. ಯಾರು ಈ ಧನುಸ್ಸನ್ನ ಮುರಿದು ಹಾಕ್ತಾರೋ ಅವರೇ ನಿನ್ನ ನಾಶಕ್ಕೆ ಕಾರಣರಾಗ್ತಾರೆ ಅಂತ ಹೇಳಿ ಅದನ್ನ ಕೊಟ್ಟಿದ್ರು. ಬಿಲ್ಲಿನ ಹಬ್ಬಕ್ಕಾಗಿ ಮಥುರೆಗೆ ಬಂದಿದ್ದ ಕೃಷ್ಣ ಮುರಿದಿದ್ದು ಆ ಧನುಸ್ಸನ್ನೇ. ಹಿಂದೆ ಅಮರಾವತಿಯಲ್ಲಿ ಉತತ್ಯ ಮುನಿಗಳಿಗೆ 5 ಪುತ್ರರಿರ್ತಾರೆ. ಶಾಸ್ತ್ರಾಧ್ಯಯನ ಅಗ್ನಿಹೋತ್ರವನ್ನ ಬಿಟ್ಟು ಅವರು ಮಲ್ಲ ವಿದ್ಯೆಯಲ್ಲಿ ಪರಿಣಿತರಾಗಿದ್ರು. ಇದನ್ನ ಕಂಡ ಮುನಿಗಳು ಕೋಪಗೊಂಡು, ಎಲ್ಲವೋ ಮೂರ್ಖರೇ, ವಿಪ್ರ ಕುಲದಲ್ಲಿ ಜನಿಸಿ ಕ್ಷತ್ರಿಯ ಕರ್ಮ ಮಾಡ್ತಾ ಇದ್ದೀರಾ, ನೀವು ಭರತ ಭೂಮಿಯಲ್ಲಿ ಮಲ್ಲರಾಗಿಯೇ ಹುಟ್ಟಿ ಅಂತ ಶಾಪವನ್ನ ಕೊಟ್ಟಿದ್ರು. ಅದರ ಶಾಪದ ಫಲವಾಗಿ ಹುಟ್ಟಿದವರೇ ಚಾಣೂರ, ಮುಷ್ಟಿಕ ಮೊದಲಾದ 5 ಮಲ್ಲರಾಗಿರ್ತಾರೆ. ಕೃಷ್ಣ ಬಲರಾಮರು ಜಟ್ಟಿಗಳನ್ನ ಕುಟ್ಟಿ ತರಿದು ಸಂಹರಿಸಿದ್ದು ಕಂಡ ಕಂಸ ತನ್ನ ಸಚಿವರನ್ನ ಕಂಡು ಹೇಳ್ತಾ ಇದ್ದಾರೆ, ಈ ಗೊಲ್ಲ ಬಾಲಕರನ್ನ ಬಿಡಬೇಡಿರಿ, ಮುತ್ತಿ ಬಂಧಿಸಿ, ಆ ನಂದನನ್ನ ಕಟ್ಟಿ ಹಾಕಿ, ವಸುದೇವನನ್ನ ಕೊಂದು ಹಾಕಿ, ಉಗ್ರಸೇನನ ಸಂಪತ್ತನ್ನೆಲ್ಲ ಕಸೀರಿ ಅಂತ ಅಬ್ಬರಿಸ್ತಾ ತನ್ನ ಅಕ್ಷೋಹಿಣಿ ಸೈನ್ಯವನ್ನ ಕೃಷ್ಣ ಬಲರಾಮರ ಮೇಲೆ ನುಗ್ಗಿಸ್ತಾ ಇದ್ದಾನೆ. ಕಂಸನ 20 ಅಕ್ಷೋಹಿಣಿ ಸೈನ್ಯ ಕೃಷ್ಣನನ್ನ ಆಕ್ರಮಿಸ್ತು. ಈಗ ದೇವೇಂದ್ರ ಕೃಷ್ಣನು ಅನಂತ ಸಾಹಸಿ ಎಂದು ಗೊತ್ತಿದ್ದರೂ ಕೂಡ ತನ್ನ ಸೇನೆಯೂ ಇರಲಿ ಎಂದು ಶಸ್ತ್ರಾಸ್ತ್ರಗಳಿಂದ ತುಂಬಿದ ಬಂಗಾರದ ರಥವನ್ನ
ಮಾತಲಿ ಎಂಬ ಸಾರಥಿಯೊಡನೆ ಕೃಷ್ಣನಿಗೆ ಸಮರ್ಪಿಸ್ತಾ ಇದ್ದಾನೆ. ಆ ಶಸ್ತ್ರಾಸ್ತ್ರಗಳಿಂದ ಕೃಷ್ಣ ಕಂಸನ ಸೈನ್ಯವನ್ನ ವಿಧ್ವಂಸಗೊಳಿಸ್ತಾ. ಇದನ್ನ ಕಂಡ ಕಂಸ ಮತ್ತಷ್ಟು ಕ್ಷೋಭೆಗೊಂಡ. ಅಷ್ಟರಲ್ಲೇ ಜಿಂಕೆಯನ್ನು ಹಿಡಿಯಲು ಸಿಂಹ ಓಡಿ ಬಂದಂತೆ ಕಂಸನ ಸಿಂಹಾಸನದೆಡೆಗೆ ಕೃಷ್ಣ ಹಾರಿ ಬಂದ. ಕೃಷ್ಣ ತನ್ನನ್ನು ಕೊಲ್ಲಲು ಬಂದ ಎನ್ನುವುದನ್ನು ಗ್ರಹಿಸಿದ ಕಂಸ ಕೈಯಲ್ಲಿ ಖಡ್ಗ ಹಿಡಿದು ಕೃಷ್ಣನೆದುರು ನಿಂತ. ಗರುಡ ವೇಗದಿಂದ ಹಾರಿ ಬಂದು ಸರ್ಪವನ್ನ ಹಿಡಿಯುವಂತೆ ಕೃಷ್ಣ ಕಂಸನ ಜುಟ್ಟನ್ನ ಹಿಡಿದ. ಏನಾಗುತ್ತಿದೆ ಎಂದು ತಿಳಿಯುವುದಕ್ಕೆ ಮುಂಚೆ ಕೃಷ್ಣ ಕಂಸನ ತಲೆಗೆ ಮುಷ್ಟಿಯಿಂದ ಪ್ರಬಲವಾಗಿ ಘಟಿಸ್ತಾನೆ. ಕಾಲಿನಿಂದ ಜಾಡಿಸಿ ಒದ್ದ. ಕಂಸನ ಕೀಟಿದಿಂದ ಮುತ್ತು ರತ್ನಗಳು ನೆಲದ ಮೇಲೆ ಬಿದ್ದು ಚೆಲ್ಲಾಪಿಲ್ಲಿ ಆಗೋಯ್ತು. ಈಗ ಸಿಂಹಾಸನದಿಂದ ಕಂಸನನ್ನ ಮಲ್ಲ ಯುದ್ಧದ ವೇದಿಕೆಗೆ ದರದರನೆ ಎಳೆದುಕೊಂಡು ಬರ್ತಾ ಇದ್ದಾನೆ ಕೃಷ್ಣ. ಎಳೆದುಕೊಂಡು ಬಂದವನೇ ಮಲ್ಲ ಯುದ್ಧದ ರಣಾರಂಗದಲ್ಲಿ ಕಂಸನನ್ನ ಕೆಡವಿದ. ಬಿದ್ದ ರಭಸಕ್ಕೆ ಕಂಸನ ಎದೆಯ ಮೇಲಿನ ಅಮೂಲ್ಯ ಆಭರಣಗಳು ಚೆಲ್ಲಾಪಿಲ್ಲಿಯಾಯಿತು. ಅವನ ರಾಜವಸ್ತ್ರ ಜಾರಿ ಹೋಯಿತು. ಬಿದ್ದಿದ ಕಂಸನ ಎದೆಯ ಮೇಲೆ ಹಾರಿ ಕೃಷ್ಣ ಕುಪ್ಪಳಿಸಿದ. ಅವನ ಶರೀರವನ್ನು ನೆಲದಲ್ಲಿ ಹೊಸಕಿ ಹಾಕಿ ಎಲ್ಲೆಡೆಯೂ ಚೆಲ್ಲಾಡ್ತಾ ಇದ್ದಾನೆ. ಈಗ ಕೃಷ್ಣನ ಪ್ರಹಾರದ ಭೀಕರತೆಗೆ ಕೆಲವೇ ಕ್ಷಣಗಳಲ್ಲೇ ಕಂಸನ ಪ್ರಾಣ ಪಕ್ಷಿ ಹಾರಿ ಹೋಯಿತು. ಪ್ರಜೆಗಳು ಜಯಕಾರ ಜಯಘೋಷವನ್ನ ಮಾಡ್ತಾ ಇದ್ದಾರೆ. ಆ ಜಯಘೋಷ ಮುಗಿಲು ಮುಟ್ಟುತ್ತಾ ಇದೆ. ಕಂಸನ ದೇಹದಲ್ಲಿ ಕಾಲನೇಮಿ, ವಾಯು, ಭೃಗು 3 ಜನರೂ ಇದ್ರು. ಕಂಸ ದ್ವೇಷದಿಂದ ಅಂಧ ತಮಸ್ಸು ಸೇರಿದ. ಭೃಗು ಭಕ್ತರಾದರು. ಪರಮಾತ್ಮನ ಎದೆಗೆ ಪ್ರಹಾರ ಮಾಡಿದ ಹಿನ್ನೆಲೆಯಲ್ಲಿ ಕೃಷ್ಣನನ್ನ ಸೇರ್ಲಿಲ್ಲ. ಕಂಸನಲ್ಲಿದ್ದು ಅವನಿಂದ ಸಾಧನೆ ಮಾಡಿಸಿದ ವಾಯುದೇವರು ಕೃಷ್ಣನಲ್ಲಿ ಪ್ರವೇಶವನ್ನ ಮಾಡಿದ್ರು. ಕಂಸವಧೆ ಆದ ಕ್ಷಣದಲ್ಲಿ ಬ್ರಹ್ಮಾದಿ ದೇವತೆಗಳು ಆಕಾಶದಿಂದ ಪುಷ್ಪವೃಷ್ಟಿಯನ್ನ ಮಾಡ್ತಾ ಇದ್ದಾರೆ. ದೇವದುಂದುಭಿ ಮೊಳಗ್ತಾ ಇದೆ. ಗಂಧರ್ವರು ಹಾಡ್ತಾ ಇದ್ದಾರೆ. ಅಪ್ಸರೆಯರು ನರ್ತಿಸ್ತಾ ಇದ್ದಾರೆ. ಕಂಸ ತನ್ನ ಕಣ್ಣೆದುರಿಗೆ ಕಣ್ಮರೆಯಾದದ್ದನ್ನ ಕಂಡ ಕ್ರುದ್ಧರಾದ ಕಂಸನ ಸಹೋದರರಾದ ನೆಗ್ರೋಧ, ಗಹ್ವ ಮುಂತಾದವರು ಶಸ್ತ್ರಾಸ್ತ್ರಗಳನ್ನ ಹಿಡಿದು ಕೃಷ್ಣ ಬಲರಾಮರ ಮೇಲೆ ಮುಗಿಬಿದ್ದರು. ಬಲರಾಮ ರೌದ್ರ ತಾಂಡವ ಮಾಡ್ತಾ ಪರಿಘ ಎಂಬ ಆಯುಧವನ್ನ ಹಿಡಿದು ಉಗ್ರ ವ್ಯಗ್ರ ಭೀಕರವಾಗಿ ಕಂಸನ ಸೋದರರೆಲ್ಲರ ತಲೆಯನ್ನ ಚೆಂಡಾಡಿದ್ರು. ಇದನ್ನ ಕಂಡ ನಾರದ ಮಹರ್ಷಿ ಮಹತಿ ವೀಣೆಯನ್ನ ನುಡಿಸುತ್ತಾ ಕೃಷ್ಣ ಎಂದು ಆನಂದದಿಂದ ಕುಣಿದಾಡ್ತಾ ಇದ್ದಾರೆ. ತಮ್ಮ ಗಂಡಂದಿರನ್ನ ಕಳೆದುಕೊಂಡು ದುಃಖಿತರಾದ ಪತ್ನಿಯರು ತಮ್ಮ ಪತಿದೇವರ ಮುಂದೆ ಕುಳಿತು ಕಣ್ಣೀರ ಕೋಡಿಯನ್ನ ಹರಿಸ್ತಾ ಇದ್ದಾರೆ. ಪತಿ ದೇಹಗಳನ್ನ ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ. ಕೈಗಳಿಂದ ತಲೆಗೆ ಹೊಡೆದುಕೊಳ್ಳುತ್ತಾ ಹಾ ಮನೋನಾಥ, ಹಾ ಮಹಾತ್ಮ, ಹೇ ಮಹಾರಾಜ ಕಂಸ, ನೀನಿಲ್ಲದೆ ನಾವಿಂದು ಅನಾಥರಾದೆವು. ನೀವು ದ್ರೋಹ ಮಾಡಿ ಮಥುರೆಯ ಜನರಿಗೆ ಅನ್ಯಾಯ ಮಾಡಿದಿರಿ. ಬೇರೆಯವರಿಗೆ ದ್ರೋಹ ಎಸಗಿದವರಿಗೆ ಸುಖವೆಲ್ಲಿದೆ, ಶಾಂತಿ ಎಲ್ಲಿದೆ? ಇತರರನ್ನ ಹಿಂಸಿಸಿ ಗೋಳಾಡಿಸಿದವರು ನೆಮ್ಮದಿಗಾಗಿ ಬದುಕಲು ಸಾಧ್ಯವೇ ಇಲ್ಲ ಅಂತ ಭಾರಿಯಾಗಿ ಶೋಕವನ್ನ ಮಾಡ್ತಾ ಇದ್ದಾರೆ. ಆಗ ಕೃಷ್ಣ ಕಂಸನ ಪತ್ನಿಯರಿಗೆ ಸಮಾಧಾನವನ್ನ ಮಾಡಿ ವಿಧಿಯುಕ್ತವಾಗಿ ಉತ್ತರ ಕ್ರಿಯೆಗಳನ್ನ ಮಾಡಿಸ್ತಾ ಇದ್ದಾನೆ. ಕಂಸನ ಸಂಹಾರವಾದ ಕೂಡಲೇ ವಸುದೇವ ದೇವಕಿಯರನ್ನ ಬಂಧನದಿಂದ ಬಿಡಿಸಿದ. ಅವರಿಗೆ ಪಾದವನ್ನ ಮುಟ್ಟಿ ನಮಸ್ಕರಿಸಿದ. ಅವರಿಬ್ಬರು ಕೃಷ್ಣ ಬಲರಾಮರನ್ನ ಬಿಗಿದಪ್ಪಿ ಮುದ್ದಾಡ್ತಾ ಇದ್ದಾರೆ. ಕೃಷ್ಣ ಪ್ರೀತಿ ಮೋಹದಿಂದ ಅಪ್ಪ, ಅಮ್ಮ ಅಂತ ಬಾಯಿ ತುಂಬ ಕರೆದಾಗ ವಸುದೇವ ದೇವಕಿಯರ ಕಣ್ಣಲ್ಲಿ ನೀರು ತುಳುಕ್ತಾ ಇದೆ. ಅಪ್ಪ, ಅಮ್ಮ, ನಾನು ನಿಮಗೆ ಬಾಲ್ಯದ ಆಟ ಪಾಠಗಳ ಆನಂದ ಕೊಡಲಾಗಲೇ ಇಲ್ಲ. ದುಷ್ಟ ಕಂಸನ ಕಾರಣದಿಂದಾಗಿ ನಿಮ್ಮ ಜೊತೆಗೆ ಇರಲಾಗಲಿಲ್ಲ. ಮಕ್ಕಳ ಪ್ರೀತಿ, ಮುದ್ದು, ಹಿತಪ್ರಿಯ ಮಾತುಗಳನ್ನ ನಿಮಗೆ ಕೊಡಲಾಗಲಿಲ್ಲ. ನನಗೆ ದೇಹ ಕೊಟ್ಟು ಜನ್ಮ ಕೊಟ್ಟ ನಿಮಗೆ ಆಯುಷ್ಯ ಪೂರ್ತಿ ಸೇವೆ ಮಾಡಿದರೂ ಋಣ ತೀರಿಸಲಾಗುವುದಿಲ್ಲ. ಕಂಸನ ಭಯದಲ್ಲೇ ಒದ್ದಾಡುತ್ತಾ ಬದುಕಿದ ನಿಮ್ಮ ಸೇವೆ ನಾನು ಮಾಡದೆ
ನನ್ನ ಇಷ್ಟು ವರ್ಷಗಳು ವೃಥಾ ವ್ಯರ್ಥವಾಯಿತಲ್ಲ. ದಯಮಾಡಿ ನನ್ನ ಕ್ಷಮಿಸಿ ಎಂದು ಕಣ್ಣೀರಿಟ್ಟು ಕೃಷ್ಣ ತಂದೆ ತಾಯಿಗಳ ಮುಂದೆ ಕೈ ಮುಗಿದು ನಿಂತಿದ್ದಾನೆ. ಅವನ ಮುದ್ದು ಮಾತುಗಳಿಗೆ ಮನಸೋತ ವಸುದೇವ ದೇವಕಿಯರು ಅವನನ್ನ ಅಪ್ಪಿ ಬಿಗಿದಪ್ಪಿ ಮುದ್ದಾಡಿ ಧನ್ಯರಾಗ್ತಾ ಇದ್ದಾರೆ. ತಂದೆ ತಾಯಿಯರಿಗೆ ಸಮಾಧಾನ ಮಾಡಿದ ಕೃಷ್ಣ ಈಗ ಉಗ್ರಸೇನನನ್ನ ಸಿಂಹಾಸನದಲ್ಲಿ ಕೂಡಿಸಿ ಅವನನ್ನೇ ಮಹಾರಾಜ ಎಂದು ಘೋಷಿಸ್ತಾ ಇದ್ದಾನೆ. ಉಗ್ರಸೇನನಿಗೆ ಪಟ್ಟಾಭಿಷೇಕ ಮಾಡಿದ. ಉಗ್ರಸೇನ ಹೇಳ್ತಾ ಇದ್ದಾನೆ, ಕೃಷ್ಣನೇ ರಾಜ್ಯವಾಳಬೇಕೆಂದು ಒತ್ತಾಯ ಮಾಡಿದರೂ ಕೃಷ್ಣ ಒಪ್ಪದೆ ನನಗೆ ಅಧಿಕಾರವನ್ನ ಕೊಡ್ತಾ ಇದ್ದಾನೆ. ಹಾಗಾಗಿ ಅವನ ಮಾತನ್ನ ಒಪ್ಕೊಳ್ತಾ ಇದ್ದೇನೆ. ಮಹಾರಾಜರೇ, ತಾವು ಪ್ರಭು, ನಾವು ಪ್ರಜೆಗಳು. ತಾವು ಮಾಡಿದ ಆದೇಶ ನಾವು ಪರಿಪಾಲನೆ ಮಾಡ್ತೇವೆ. ಯಯಾತಿ ಶಾಪದಿಂದ ಯಾದವರಾದರೂ ರಾಜರಾಗುವಂತಿಲ್ಲ. ಹಾಗಾಗಿ ನಾನು ರಾಜನಾಗದೆ ನಿಮ್ಮ ಆಜ್ಞಾ ಪರಿಪಾಲಕನಾಗಿರ್ತೇನೆ. ನಾನೇ ನಿಮ್ಮ ಸೇವೆಗೆ ಸಿದ್ಧನಾಗಿರ್ತೇನೆ. ದೇವಾನು ದೇವತೆಗಳೂ ಸಹ ನಿಮ್ಮ ಸೇವೆಗೆ ಸಿದ್ಧರಾಗಿರ್ತಾರೆ ಅಂತ ಕೃಷ್ಣ ಉಗ್ರಸೇನನಿಗೆ ಅಭಯವನ್ನ ಕೊಡ್ತಾ ಇದ್ದಾನೆ. ಕಂಸನ ಭಯದಿಂದ ಹೆದರಿ ದೂರ ಹೋಗಿದ್ದ ಯದು, ವೃಷ್ಣಿ, ಅಂಧಕ, ಮಧು, ದಾಶಾಹನ, ಕುಕರ, ಅರ್ಹಕಿ ಮೊದಲಾದ ವಂಶದವರನ್ನೆಲ್ಲ ಹಿಂದಕ್ಕೆ ಕರೆಸಿ ಅವರ ಭೂಮಿ ಮನೆ ಸಂಪತ್ತುಗಳನ್ನ ಅವರಿಗೆ ತಲುಪಿಸಿ ಅವರು ನೆಮ್ಮದಿಯಿಂದ ಇರ್ಲಿಕ್ಕೆ ಕೃಷ್ಣ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ರಾಮಕೃಷ್ಣರು ನಂದ ಗೋಪ ಯಶೋಧರೆಯನ್ನ ಆಲಂಗಿಸಿ ತಂದೆ ತಾಯಿಗಿಂತಲೂ ಹೆಚ್ಚಿನ ಪ್ರೀತಿ ಪ್ರವಾಹ ಹರಿಸಿ ಲಾಲನೆ ಪಾಲನೆ ಪೋಷಣೆ ಮಾಡಿ ಬೆಳೆಸಿದಿರಿ. ನಿಮ್ಮ ಅಭಿಮಾನ ಪ್ರೀತಿಗೆ ನಾವು ಏನು ಹೇಳಿದರೂ ಕಡಿಮೆ. ನೀವಿನ್ನು ಮನೆಗೆ ಹೊರಡಿ. ಇಷ್ಟು ವರ್ಷ ನಮ್ಮನ್ನು ಬಿಟ್ಟಿದ್ದ ತಾಯಿ ತಂದೆ ಬಂಧು ಬಾಂಧವರ ಜೊತೆ ಅವರಿಗೆ ಆನಂದದ ಅನುಭವವನ್ನ ನೀಡ್ತಾ ನಾವು ಇಲ್ಲೇ ಉಳಿಯುತ್ತೇವೆ ಎಂದು ಹೇಳಿ ಅವರಿಗೆ ಸಮೃದ್ಧವಾದ ಉಡುಗೊರೆ ವಸ್ತ್ರಗಳನ್ನಿತ್ತು ನಂದ ಗೋಪ ಬಂಧುಗಳನ್ನ ಕಳಿಸಿಕೊಡ್ತಾ ಇದ್ದಾರೆ. ವಸುದೇವ ತನ್ನ ಮಕ್ಕಳಾದ ಕೃಷ್ಣ ಬಲರಾಮರಿಗೆ ಅವರ 8ನೆಯ ವಯಸ್ಸಿಗೆ ಗರ್ಗಾಚಾರ್ಯರಿಂದ ಉಪನಯನ ಸಂಸ್ಕಾರವನ್ನ ಮಾಡಿಸಿದ್ದನ್ನು ಚಂದ್ರವಂಶದ ಬೆಳಕು ಬೆಳದಿಂಗಳಿನಂತಿದ್ದ ಕೃಷ್ಣ ಬಲರಾಮರು ವಿಪ್ರಶ್ರೇಷ್ಠರಿಂದ ಮಂತ್ರೋಪದೇಶವನ್ನ ಪಡಿತಾ ಇದ್ದಾರೆ. ಅದೇ ಸಂದರ್ಭ ಗೋವುಗಳಿಗೆ ಬಂಗಾರದ ಪದಕ ರೇಷ್ಮೆಯ ಹಾರಗಳನ್ನ ಹಾಕಿ ಅವುಗಳನ್ನು ಸಾಲಂಕೃತವಾಗಿ ಕರುಗಳೊಂದಿಗೆ ದಕ್ಷಿಣ ಸಹಿತ ವಿಪ್ರ ವರಿಷ್ಠರಿಗೆ ದಾನವನ್ನ ನೀಡ್ತಾ ಇದ್ದಾರೆ. ಉಪವೀತರಾದ ಕೂಡಲೇ ಗಾಯತ್ರಿ ಜಪ, ಅಗ್ನಿ ಕಾರ್ಯ, ಅನುಷ್ಠಾನಗಳ ನಿರತರಾಗಿ ಬ್ರಹ್ಮಚರ್ಯ ವ್ರತವನ್ನ ದೀಕ್ಷಾಪೂರ್ವಕವಾಗಿ ಬಲರಾಮಕೃಷ್ಣರು ಸ್ವೀಕರಿಸ್ತಾ ಇದ್ದಾರೆ. ಮಹಾಜ್ಞಾನಿಗಳು ಮಹಾ ಸಾಧಕರು ಆಗಿದ್ದ ಕೃಷ್ಣ ಬಲರಾಮರು ಸರಳರಲ್ಲಿ ಸರಳರಾಗಿ ಸಾಮಾನ್ಯರಂತೆಯೇ ಇದ್ದು ಬಿಟ್ಟರು. ಯಾಚಕರು ಕೋರಿದ ಎಲ್ಲ ವಸ್ತುಗಳನ್ನ ಪ್ರೀತಿಪೂರ್ವಕವಾಗಿ ನೀಡ್ತಾ ಇದ್ದಾರೆ. ಲೋಕದಲ್ಲಿ ಯಾವುದೇ ಮನುಷ್ಯ ಜ್ಞಾನಿಗಳಾಗಬೇಕಾದ್ರೆ ಶಾಸ್ತ್ರ ವಿಚಾರ ಅಧ್ಯಯವನ್ನ ಗುರುಮುಖೇನ ಮಾಡಬೇಕು. ಗುರುಕುಲದಲ್ಲಿ ಶ್ರದ್ಧೆಯಿಂದ ಮಾಡಬೇಕು ಅಂತಕ್ಕಂಥ ಸಂಸ್ಕೃತಿ ಲೋಕದಲ್ಲಿ ರೂಢಿಯಲ್ಲಿತ್ತು. ಹಾಗಾಗಿ ಪರಮಜ್ಞಾನಿಗಳಾಗಿದ್ದರೂ ಕೃಷ್ಣ ಬಲರಾಮರು ಗುರುಕುಲ ವಾಸವನ್ನ ಮಾಡಲಿಕ್ಕೆ ನಿರ್ಧಾರ ಮಾಡ್ತಾ ಇದ್ದಾರೆ. ಆ ಕಾಲದಲ್ಲಿ ವಿದ್ಯಾ ವೈಭವಕ್ಕೆ ತವರಾಗಿದ್ದು ಕಾಶಿ ಪಟ್ಟಣ. ಹಾಗಾಗಿ ಅವರಿಬ್ಬರು ಕಾಶಿ ಪಟ್ಟಣಕ್ಕೆ ಬರ್ತಾ ಇದ್ದಾರೆ. ಅಲ್ಲಿನ ಆವಂತಿಪುರದಲ್ಲಿದ್ದ ಸಕಲ ವಿದ್ಯಾಪಾರಂಗತರು ವಿದ್ಮಣಿಗಳೆನಿಸಿದ್ದಂತಹ ಸಾಂದೀಪಿನಿ ಆಚಾರ್ಯರ ಗುರುಕುಲಕ್ಕೆ ಸೇರ್ತಾ ಇದ್ದಾರೆ ಕೃಷ್ಣ ಬಲರಾಮರು. ಸದಾಚಾರ, ಸದ್ವಿಚಾರ, ಸಧರ್ಮದ ಅನುಷ್ಠಾನ, ಸತ್ಕರ್ಮ, ಶ್ರದ್ಧಾ ಭಕ್ತಿಗಳಿಂದ ಗುರುಕುಲದಲ್ಲಿ ಆ ಕೃಷ್ಣ ಬಲರಾಮರ ಪಾಠ ನಡೀತಾ ಇದೆ. ಬಾಲಕರಿಬ್ಬರ ವಿನಯ ವಿಧೇಯತೆಗಳಿಗೆ ಸಾಂದೀಪನಿ ಗುರುಗಳು ಆನಂದ ಭರಿತರಾಗೋದ್ರು. ಈ ಇಬ್ಬರಿಗೂ ಗುರುಗಳು 4 ವೇದಗಳು, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ್ಯ, ಕಲ್ಪ ಅಂತಕ್ಕಂಥ 6 ವೇದಾಂಗಗಳನ್ನ, ಧನುರ್ವೇದ, ತಂತ್ರಶಾಸ್ತ್ರ, ಮನುಧರ್ಮಶಾಸ್ತ್ರ, ನ್ಯಾಯಶಾಸ್ತ್ರ, ತರ್ಕಶಾಸ್ತ್ರ, ರಾಜನೀತಿ, ಕಲ್ಪಸ್ಪರ್ಶಿಯನ್ನ ಬೋಧಿಸ್ತಾ ಇದ್ದಾರೆ. ಕುಶಾಗ್ರಮತಿಗಳು ಏಕಸಂಧಿಗ್ರಾಹಿಗಳು ಆಗಿದ್ದರಿಂದ 64 ವಿದ್ಯೆ 64 ದಿನಗಳಲ್ಲಿಯೇ ಕಲಿತು ಬಿಟ್ರು ಕೃಷ್ಣ ಬಲರಾಮರು.
ಗುರುಗಳ ಸೇವೆ ಮಾಡಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ಸಂಪೂರ್ಣ ವಿದ್ಯಾಭ್ಯಾಸವನ್ನ ಮುಗಿಸಿದ ಶಿಷ್ಯರು ಗುರುಗಳಿಗೆ ಬಂದು ಕೇಳ್ತಾ ಇದ್ದಾರೆ, ಗುರುಗಳೇ, ತಮ್ಮ ಅನುಗ್ರಹ ಬಲದಿಂದ ನಮ್ಮ ಗುರುಕುಲವಾಸ ಸಂಪನ್ನವಾಯಿತು. ಭಕ್ತಿ ಕೃತಜ್ಞತೆ ಕುರುಹಾಗಿ ಗುರು ದಕ್ಷಿಣೆಯನ್ನು ನಾವು ನೀಡಲು ಸಿದ್ಧರಾಗಿದ್ದೇವೆ. ದಯವಿಟ್ಟು ನೀವು ಅವಕಾಶವನ್ನ ಮಾಡಿಕೊಡಿ. ತಮಗೆ ಯಾವ ಗುರುದಕ್ಷಿಣೆ ಬೇಕೋ ನಿಸ್ಸಂಕೋಚವಾಗಿ ತಿಳಿಸಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ಈಗ ಗುರುಗಳು ತಮ್ಮ ಪತ್ನಿಯೊಂದಿಗೆ ಸಮಾಲೋಚಿಸಿ ಎಂದೋ ಸಮುದ್ರದಲ್ಲಿ ಮುತನಾಗಿರ್ತಕ್ಕಂಥ ಕಾಣೆಯಾದಂತಹ ತಮ್ಮ ಪುತ್ರರನ್ನ ತಂದು ಕೊಡಿ ಅಂತ ಅಸಾಧ್ಯವಾದಂತಹ ಗುರುದಕ್ಷಿಣೆಯನ್ನ ಕೇಳ್ಬಿಟ್ರು ಕೃಷ್ಣ ಬಲರಾಮರ ಹತ್ತಿರ. ಗುರುಗಳ ಗುರುದಕ್ಷಿಣ ಕೋರಿಕೆಯನ್ನ ನಿಜ ಮಾಡಲು ಕೃಷ್ಣ ಬಲರಾಮರು ರಥದಲ್ಲಿ ಅತಿವೇಗವಾಗಿ ಸಾಗರದ ಬಳಿಗೆ ಬರ್ತಾ ಇದ್ದಾರೆ. ಸಾಗರದ ದಡದಲ್ಲಿ ನಿಂತು ಕೋಪದಿಂದ ಸಾಗರವನ್ನ ಕೇಳ್ತಾ ಇದ್ದಾರೆ, ಹೇ ಸಾಗರ, ಒಳ್ಳೆಯ ಮಾತಿನಿಂದ ನಮ್ಮ ಗುರುಪುತ್ರನನ್ನ ಈಗಲೇ ನಮಗೆ ತಂದು ಒಪ್ಪಿಸು. ಮರು ಮಾತಿಲ್ಲದೆ ಅವನನ್ನ ತಂದು ಒಪ್ಪಿಸಿದರೆ ಸರಿ, ಇಲ್ಲದಿದ್ದರೆ ನಮ್ಮ ರಣಭಯಂಕರ ಬಾಣಗಳು ಹೊಮ್ಮಿಸುವ ಅಗ್ನಿ ಜ್ವಾಲೆಗಳಿಗೆ ನೀನು ಆಹಾರವಾಗಿ ಬಿಡುತ್ತೀಯಾ ಎಂದು ಕೃಷ್ಣ ನುಡಿತಾ ಇದ್ದಾನೆ. ಆಗ ಸಮುದ್ರ ರಾಜ ಕೃಷ್ಣ ಬಲರಾಮರಿಗೆ ಸತ್ಯ ಸಂಗತಿಯನ್ನು ತಿಳಿಸ್ತಾ ಇದ್ದಾರೆ. ಹೇ ಯದುನಂದನರೇ, ಪ್ರಭಾಸ ತೀರ್ಥದಲ್ಲಿ ಸುಂದರನು ಸುಗುಣನು ಆದ ಬ್ರಾಹ್ಮಣ ಬಾಲಕನೊಬ್ಬ ಸ್ನಾನ ಮಾಡುತ್ತಿದ್ದ. ಇದ್ದಕ್ಕಿದ್ದಂತೆಯೇ ಬೃಹತ್ ಅಲೆಯೊಂದು ಬಂದು ಬಾಲಕನನ್ನ ಎಳೆದುಕೊಂಡಿತು. ಅಷ್ಟರಲ್ಲಿ ಪಂಚಜನ ಎಂಬ ರಾಕ್ಷಸ ಒಡನೆಯೇ ಅಲ್ಲಿ ಬಂದು ಆ ಬಾಲಕನನ್ನ ನುಂಗಿಬಿಟ್ಟ. ಆ ಪಂಚಜನನ ನಿವಾಸ ಸ್ಥಾನವನ್ನ ತಿಳಿಸ್ತಾ ಇದ್ದೇನೆ, ನೀವು ಹೋಗಿ ಆ ಬಾಲಕನನ್ನ ಅವನಲ್ಲಿ ಪಡೆಯಿರಿ ಎಂದು ಸಮುದ್ರ ರಾಜ ಹೇಳ್ತಾ ಇದ್ದಾನೆ. ಆಗ ಕೃಷ್ಣ ಸರಸರನೇ ಸಮುದ್ರದ ನೀರಿನಲ್ಲಿ ಮುಳುಗಿದ. ಪಂಚಜನ ಇದ್ದ ಸ್ಥಳಕ್ಕೆ ಹೋಗಿ ಪಂಚಜನನನ್ನ ಕೆಳಕ್ಕೆ ಕೆಡವಿ ಅವನ ಹೊಟ್ಟೆಯನ್ನ ಸೀಳಿದ. ಅಲ್ಲಿ ಗುರುಪುತ್ರ ಕಾಣಲಿಲ್ಲ. ಆದರೆ ಆ ಪಂಚಜನನ ದೇಹದಿಂದ ಪಾಂಚಜನ್ಯ ಎಂಬ ಘನವಾದ ಶಂಖ ಕೃಷ್ಣನಿಗೆ ದೊರಕ್ತಾ ಇದೆ. ತಡ ಮಾಡದೆ ಅಲ್ಲಿಂದ ಯಮನ ಪಟ್ಟಣವಾದ ಸಂಯಮನಿ ನಗರಕ್ಕೆ ಬಂದ. ಅಲ್ಲಿ ಆ ಪಾಂಚಜನ್ಯವನ್ನ ಮೊಳಗಿಸಿದ. ಆ ಭೀಷಣ ನಾದಕ್ಕೆ ಯಮರಾಜ ಎಚ್ಚೆತ್ತು ಕುಳಿತ. ನನ್ನನ್ನ ಲೆಕ್ಕಿಸದೆ ನನ್ನ ನಗರಕ್ಕೆ ಬಂದು ಶಂಖನಾದ ಮಾಡುತ್ತಿರುವವನು ಯಾರಿರಬಹುದು? ನನ್ನ ಕೋಪದ ಅಗ್ನಿಗೆ ಅವನು ಸುಟ್ಟು ಬೂದಿಯಾಗುತ್ತಾನೆ ಎಂದು ಪ್ರಚಂಡ ಕೋಪದಿಂದ ಯಮ ಕೃಷ್ಣನಿದ್ದಲ್ಲಿಗೆ ಬಂದ. ಕೃಷ್ಣ ಬಲರಾಮರನ್ನ ಕಂಡೊಡನೆಯೇ ಶಾಂತನಾಗಿ, ಪ್ರಭು, ನಾನು ಏನು ಸೇವೆ ಮಾಡಬೇಕು, ಆದೇಶವನ್ನ ಮಾಡಿ ಎಂದು ಯಮರಾಜ ಕೈಯನ್ನ ಮುಗಿದು ನಿಂತ. ಆಗ ಕೃಷ್ಣ, ನಮ್ಮ ಗುರುಪುತ್ರ ಸಾಂದೀಪನಿಗಳ ಮಗನನ್ನ ನೀನು ಇಲ್ಲಿಗೆ ಕರೆತಂದಿರುವೆ. ಅವನನ್ನ ನಾನು ಕರೆದೊಯ್ಯಬೇಕು. ಅವನನ್ನು ನನಗೆ ಒಪ್ಪಿಸು ಎಂದು ಧೀರೋದಾತ್ತವಾಗಿ ಹೇಳ್ತಾ ಇದ್ದಾನೆ. ಆಯಿತು, ಇವನನ್ನ ಕರೆದೊಯ್ಯಿರಿ ಎಂದು ಯಮಧರ್ಮ ಗುರುಪುತ್ರನನ್ನ ಕೃಷ್ಣ ಬಲರಾಮನಿಗೆ ಒಪ್ಪಿಸ್ತಾ ಇದ್ದಾನೆ. ಯಮನಿಂದ ಬಿಡಿಸಿಕೊಂಡ ಬಂದ ಗುರುಪುತ್ರನನ್ನ ಗುರುಗಳಾದ ಸಾಂದೀಪನಿಗಳಿಗೆ ಅರ್ಪಿಸಿದಾಗ ಗುರುಗಳಿಗೆ ಗುರುಪತ್ತಿಗೆ ಅಪಾರ ಆಶ್ಚರ್ಯ ಆನಂದವಾಗ್ತಾ ಇದೆ. ಯಮಪುರಿಗೆ ಹೋದ ಮೃತ ಬಾಲಕನನ್ನ ಹಿಂದಕ್ಕೆ ಕರೆತಂದು ಒಪ್ಪಿಸಿರುವುದು ಇನ್ನಾರಿಗೆ ತಾನೇ ಸಾಧ್ಯವಾಗುವುದು. ನಿಮ್ಮಿಂದ ನಮಗೆ ಅದ್ಭುತ ಉಪಕಾರವಾಯಿತು. ಹೋಗಿ ಬನ್ನಿ, ನಿಮ್ಮ ಕೀರ್ತಿ ಜಗದ್ವಿಖ್ಯಾತಿಯಾಗಲಿ ಬೆಳಗಲಿ ಅಂತ ಗುರುಗಳು ಕೃಷ್ಣ ಬಲರಾಮನನ್ನ ಆಶೀರ್ವದಿಸಿದರು. ಪಂಚಜನ ಎನ್ನುವವನು ಪ್ರಹ್ಲಾದನ ತಮ್ಮ ಸಹ್ಲಾದನಿಗೆ ಕೃತಿ ಎಂಬ ಹೆಂಡತಿಯಲ್ಲಿ ಜನಿಸಿದ ಮಗ. ಮತ್ತೇನಾದರೂ ಗುರುದಕ್ಷಿಣೆ ಬೇಕಿದ್ದರೆ ನಿಸ್ಸಂಕೋಚವಾಗಿ ಕೇಳಿ ಎಂದಾಗ, ಶಿಷ್ಯರೇ, ಇಂತಹ ಗುರು ಸೇವೆ ಇನ್ನಾರಿಂದಲೂ ಮಾಡಲು ಸಾಧ್ಯವಿಲ್ಲ. ನಿಮ್ಮಂತರ ಮಹಾತ್ಮರ ಗುರುಗಳಾದ ಮೇಲೆ ಗುರುವಿಗೆ ಇನ್ನಾವ ಕಾಮನೆ ಉಳಿದಿದೆ, ಹೋಗಿ ಬನ್ನಿ ಅಂತ ಹರಿಸಿದ್ರಂತೆ. ಗುರುಗಳಿಂದ ಬೀಳ್ಕೊಂಡ ಕೃಷ್ಣ ಬಲರಾಮರು ರಥದಲ್ಲಿ ಕುಳಿತು ಶರವೇಗದಲ್ಲಿ ಮಥುರೆಯನ್ನ ತಲುಪಿದರು. ಅವರ ಆಗಮನ ವಾರ್ತೆಯಿಂದ ಮಥುರಾಪುರದವರು ಸಂತೋಷ ಭರಿತರಾದರು. ಮುಂದೆ ಏನಾಗ್ತಾ ಇದೆ? ಕೃಷ್ಣ ತನ್ನ ಗುರುಕುಲ ವಾಸವನ್ನ ಮುಗಿಸಿ ಮಥುರಾ ಪಟ್ಟಣದಲ್ಲಿ ಬಹಳ ಸ್ವಚ್ಛಂದವಾಗಿ ಏಕಾಂತದಲ್ಲಿದ್ದಾನೆ.
ಗೋಕುಲದಲ್ಲಿ ತನ್ನ ಗೋಪಿಯರು ತನಗಾಗಿ ಚಿಂತಿಸುತ್ತಾ ವ್ಯಾಕುಲಗೊಂಡು ದುಃಖಿಸುತ್ತಿದ್ದಾರೇನೋ ಎಂದು ಚಿಂತಿಸ್ತಾ ಇದ್ದಾನೆ. ಕೂಡಲೇ ಗಂಭೀರ ಚಿತ್ತನು, ಸಹೃದಯನು, ಧೀಮಂತನು, ವಿವೇಕಿಯು, ಬೃಹಸ್ಪತಿಗಳ ಸಾಕ್ಷಾತ್ ಶಿಷ್ಯನು, ವೃಷ್ಣಿಕುಲ ಜ್ಯೇಷ್ಠನೂ ಆದ ಉದ್ಧವನನ್ನ ಕರೆಸ್ತಾ ಇದ್ದಾನೆ. ಆತ್ಮೀಯತೆಯಿಂದ ಅವನ ಕೈ ಮೇಲೆ ತನ್ನ ಕೈಯನ್ನಿಟ್ಟು, ಉದ್ಧವ, ಗೋಕುಲದಲ್ಲಿ ನನ್ನ ವಿರಹದಿಂದ ನೊಂದು ಬೆಂದು ದುಃಖಿಸುತ್ತಿರುವ ಗೋಪಿಯರಿಗೆ ನನ್ನ ಸಂದೇಶವನ್ನ ತಲುಪಿಸು. ಹಿರಿಯರಿಗೆ ನನ್ನ ಗೌರವದ ನಮನಗಳನ್ನ ಸಲ್ಲಿಸು. ಗೋಕುಲದ ಆ ಭಾಮೆಯರು ನನ್ನಲ್ಲೇ ಜೀವ ಇಟ್ಟಿದ್ದಾರೆ. ಮನಸ್ಸು, ಬುದ್ಧಿ, ಚಿತ್ತ, ಪ್ರಾಣ ಎಲ್ಲ ನನ್ನಲ್ಲೇ ಅರ್ಪಿಸಿಕೊಂಡಿದ್ದಾರೆ. ನನ್ನ ವಿರಹದ ಬೇಗೆಯಲ್ಲಿ ಬೆಂದು ನೊಂದಿದ್ದಾರೆ. ನನ್ನನ್ನು ಕಾಣುವುದಕ್ಕೆ ಇನ್ನೂ ಪ್ರಾಣಗಳನ್ನ ಇಟ್ಟುಕೊಂಡಿದ್ದಾರೆ. ಹೋಗು, ತ್ವರಿತವಾಗಿ ಹೊರಡು. ಆ ಗೋಕುಲದ ನಾರೀಮಣಿಯರಿಗೆ ಕೃಷ್ಣ ಖಂಡಿತ ನಿಮ್ಮಲ್ಲೇ ಮನಸ್ಸಿಟ್ಟಿದ್ದಾನೆ. ನಿಮ್ಮನ್ನು ಕಾಣಲು ಶೀಘ್ರದಲ್ಲೇ ಅವನು ಬರಲಿದ್ದಾನೆ ಎಂದು ತಿಳಿಸು. ಈ ಸಂದೇಶ ಕೊಡುವುದಕ್ಕಾಗಿ ನಿನ್ನನ್ನು ನಾನು ಕಳಿಸಿದ್ದೇನೆ ಎಂದು ತಿಳಿಸು. ಇದನ್ನು ಅವರಿಗೆ ಸಂಕೇತ ಭಾಷೆಯಲ್ಲಿಯೇ ತಿಳಿಸು ಎಂದು ಉದ್ಧವನನ್ನ ಕಳಿಸ್ಕೊಡ್ತಾ ಇದ್ದಾನೆ ಬೃಂದಾವನಕ್ಕೆ. ಕೂಡಲೇ ರಥವನ್ನೇರಿದ ಉದ್ಧವ ಸಂಜೆಯ ವೇಳೆಗೆ ಬೃಂದಾವನದ ಬಳಿಗೆ ಬಂದಾಗಿತ್ತು. ಆ ಕ್ಷಣ ಗೋಧೂಳಿಯ ಆ ಸಂಜೆಯಲ್ಲಿ ಬಂದಾಗ ಹಸು ಕರುಗಳೆಲ್ಲ ಕೊಟ್ಟಿಗೆಗೆ ಹಿಂದಿರುಗ್ತಾ ಇದ್ದಾವೆ. ಅವುಗಳ ಪಾದ ಧೂಳಿಯಿಂದ ಎದ್ದ ಧೂಳಿಯಿಂದ ಉದ್ಧವನ ರಥನೇ ಕಾಣಿಸ್ತಾ ಇಲ್ಲ. ಹಸುಗಳು ಕರುಗಳಿಗೆ ಹಾಲುಗಳನ್ನ ಉಣಿಸುವ ಧಾವಂತದಲ್ಲಿದ್ದಾವೆ. ಮನೆ ಮನೆಗಳಲ್ಲೂ ಅದೇ ತಾನೇ ಮೇದು ಬಂದ ಹಸುಗಳಿಂದ ಹಾಲು ಕರೆಯುವ ಶಬ್ದ ಕೇಳಿ ಬರ್ತಾ ಇದೆ. ಗೊಲ್ಲ ಬಾಲಕರು ಕೊಳಲನ್ನ ಊದುತ್ತಾ ಇದ್ದಾರೆ. ರಾಸಲೀಲೆಯ ಉತ್ಸವದ ನೆನಪಿನ ಲಹರಿಗಳಲ್ಲಿ ಗೋಪಿಯರು ಮೈಮರೆತಿದ್ದಾರೆ. ಸಂಜೆಯ ಸಮೀಪಕ್ಕೆ ನಡೆಯುವ ಅಗ್ನಿ, ಸೂರ್ಯ, ಅತಿಥಿ, ಗೋವು, ವಿಪ್ರ ದೇವಾರ್ಚನೆಗಳಲ್ಲಿ ಊರಿನ ಹೆಂಗಳೆಯರು ಸಾಲಂಕೃತರಾಗಿ ಶುಚಿರ್ಭೂತರಾಗಿ ಭಕ್ತಿ ಶ್ರದ್ಧೆಗಳಿಂದ ದೇವಾಲಯಗಳಲ್ಲಿದ್ದಾರೆ. ಕಣ್ಣು ಹಾಯಿಸಿದಲೆಲ್ಲ ಹರಳಿರುವ ಗಿಡಮರಿಬಳ್ಳಿಗಳ ಹಣ್ಣು ಕಾಯಿಗಳು, ಮರಗಳ ಮಧ್ಯದ ತೋಪಿನಲ್ಲಿ ಹಸಿರು ಆಸು, ಅರಳಿದ ಹೂವುಗಳಿಂದ ಮಕರಂದ ಹೀರುತ್ತಿರುವ ದುಂಬಿ ಮರಿದುಂಬಿಗಳು, ದುಂಬಿಗಳ ಝೇಂಕಾರ, ವಿಪ್ರರ ಓಂಕಾರ, ತೋಪಿನ ಸನಿಹದಲ್ಲಿ ವಿಶಾಲವಾಗಿರುವ ಸರೋವರದಲ್ಲಿ ಅರಳಿರುವ ಕೆಂದಾವರೆಗಳು, ಈ ಸರೋವರಗಳಲ್ಲಿ ಬಳುಕುತ್ತಾ ನಡೆಯುತ್ತಿರುವ ಕಲಹಂಸಗಳು. ಜನರೆಲ್ಲ ಆನಂದದ ಲಹರಿಯಲ್ಲಿದ್ದಾಗ ಉದ್ಧವನ ರಥ ನಂದ ಗೋಕುಲಕ್ಕೆ ಬಂತು. ಆ ರಥ ಬರುತ್ತಿರುವುದನ್ನು ಕಂಡ ನಂದ ವ್ರಜದ ಬಾಲಕರು ಕೃಷ್ಣನೇ ಬಂದಿರಬೇಕೆಂದು ಹಿರಿ ಹಿಗ್ಗಿ ಓಡಿ ಬರ್ತಾ ಇದ್ದಾರೆ. ಆಮೇಲೆ ಗೊತ್ತಾಯ್ತು ಅವರಿಗೆ ಕೃಷ್ಣನಂತೆಯೇ ಇರುವ ಅವನ ಗೆಳೆಯ ಉದ್ಧವ ಬಂದಿದ್ದಾನೆ ಎಂದು. ಉದ್ಧವನನ್ನ ನಂದಗೋಪ ಸಂಭ್ರಮದಿಂದ ಬರಮಾಡಿಕೊಂಡ. ನಮ್ಮ ಪಾಲಿಗೆ ನೀನೇ ಕೃಷ್ಣ ಎಂದು ತನ್ನವರಿಗೆಲ್ಲ ನಂದ ಉದ್ಧವನನ್ನ ಪರಿಚಯ ಮಾಡಿಕೊಟ್ಟ. ಅವನಿಗೆ ಮೃಷ್ಟಾನ್ನ ಭೋಜನದ ವ್ಯವಸ್ಥೆಯನ್ನ ಮಾಡಿದ. ಪ್ರಯಾಣದ ಆಯಾಸವನ್ನ ಪರಿಹರಿಸಿಕೋ ಎಂದು ಮೆತ್ತನೆಯ ಹಾಸಿಗೆಯಲ್ಲಿ ಅವನನ್ನ ಮಲಗಿಸಿ ಅವನ ಕಾಲನ್ನ ಒತ್ತಿ ಅವನ ಶ್ರಮವನ್ನ ಪರಿಹಾರ ಮಾಡಿದ. ಉದ್ಧವನನ್ನ ನಂದನನ್ನು ಕಂಡು ಆನಂದದಿಂದ ಬಿಗಿದಪ್ಪಿ ಅವನ ವಿಶ್ರಾಂತಿಯಾದ ಮೇಲೆ ಉಭಯ ಕುಶಲೋಪರಿಯನ್ನು ನಡೆಸಿದ. ಅಪ್ಪ ಉದ್ಧವ, ವಸುದೇವ ತನ್ನ ಮಕ್ಕಳೊಡನೆ ಆನಂದದಲ್ಲಿದ್ದಾನ. ಕಂಸವಧೆ ನಂತರ ಮಕ್ಕಳು ಸೇವಿಸುತ್ತಿರುವಾಗ ವಸುದೇವ ದೇವಕಿಯರು ಸುಖವಾಗೇ ಇರಬೇಕು ಅಲ್ವಾ? ನಮ್ಮ ಕೃಷ್ಣ ಹೇಗಿದ್ದಾನೆ? ನಮ್ಮನ್ನು, ಗೋಪ ಗೋಪಿಯರನ್ನು, ಬಾಲಕ ಮಿತ್ರರನ್ನು, ಗೋವುಗಳನ್ನು, ಗೋಕುಲಗಳನ್ನು, ಬೃಂದಾವನವನ್ನು, ಗೋವರ್ಧನ ಬೆಟ್ಟವನ್ನ, ಯಮುನಾ ನದಿಯನ್ನ, ಅವನು ಆಡಿ ಹಾಡಿ ಕುಣಿದ ಈ ಬನಗಳನ್ನ ನೆನಪಿಸಿಕೊಳ್ಳುತ್ತಾನೆಯೇ ನಮ್ಮ ಕೃಷ್ಣ. ಮರೆತಿಲ್ಲ ತಾನೇ. ಅಪ್ಪ, ಅವನು ಎಂದು ಬರುತ್ತಾನೋ ನಮ್ಮ ಗೋಕುಲಕ್ಕೆ ಅವನನ್ನು ನಾವು ಪ್ರತಿಕ್ಷಣ ಸ್ಮರಿಸಲೇ ಇರುತ್ತೇವೆ. ಅವನನ್ನು ಹೇಗೆ ತಾನೇ ಮರೆಯಲಾದೀತು? ಅವನ ಒಂದೊಂದು ಲೀಲೆಗಳನ್ನು ನಮ್ಮನ್ನು ಕಾಡ್ಗಿಚ್ಚಿನಿಂದ, ಕುಂಭದ್ರೋಣ ಮಳೆಸಿಡಿಲುಗಳಿಂದ, ರಾಕ್ಷಸಿಯರಿಂದ, ಸುಳಿಗಾಳಿಗಳಿಂದ, ಕಾಳಿಂಗನ ಕಾಟದಿಂದ, ಅಸಾಧ್ಯವಾದ ಅನೇಕ ಆಪತ್ತು ಗಂಡಾಂತರಗಳಿಂದ ಆ ಮಹಾತ್ಮ, ಆ ಕೃಷ್ಣ
ನಮ್ಮನ್ನು ಕಾಪಾಡಿ ಪೊರೆದ. ಅವನ ಒಂದೊಂದು ಸಾಹಸ ಈಗಲೂ ನಮ್ಮ ಕಣ್ಣಿಗೆ ಕಟ್ಟಿದಂತಿದೆ. ಅವನ ಸೊಗಸು, ಸೊಬಗು, ಶೃಂಗಾರ, ಲಲ್ಲೆಯ ಸವಿಮಾತು, ಕಿರುನೋಟ ಯಾವುದನ್ನು ನಾವು ಮರೆಯುವಂತೆಯೇ ಇಲ್ಲ. ಯಮುನಾ, ಗೋವರ್ಧನ ಪರ್ವತ, ಬನಗಿಡ ಮರಬಳ್ಳಿಗಳು, ಹೂವು ಹಣ್ಣು ವನಮಾಲೆ, ಕೊಳಲು, ನವಿಲುಗರಿ, ಚೆಂಡು, ಬುಗುರಿ, ದನಕರು, ಹುಲ್ಲು, ಮಂದಮಾರುತ, ಬೆಳದಿಂಗಳು, ಹಾಲು, ಮೊಸರು, ಬೆಣ್ಣೆ, ಒರಳು, ಏನು ನೋಡಿದರು, ಯಾರನ್ನ ನೋಡಿದರು ಕೃಷ್ಣನದೇ ಧ್ಯಾನ, ಅವನದೇ ನೆನಪು. ನಂದಗೋಪ ಹೇಳ್ತಾ ಇದ್ದಾನೆ, ಗರ್ಗರು ಆ ದಿನ ಕುರಿತೇಟಿನಂತೆ ಹೇಳಿದ ವಿಪ್ರವಾಕ್ಯ ಇನ್ನೂ ನನಗೆ ನೆನಪಿದೆ. ಇವರು ಮಕ್ಕಳೆಲ್ಲ ದೇವ ಕಾರ್ಯ ಸಾಧನೆಗಾಗಿ, ಸಜ್ಜನರ ಉದ್ಧಾರಕ್ಕಾಗಿ ಭೂಮಿಗೆ ಬಂದಿರುವ ಸಾಕ್ಷಾತ್ ದೇವತೆಗಳು. ಈಗ ಅವರ ಮಾತು ನನಗೆ ಅರ್ಥವಾಗುತ್ತಿದೆ. ಕುವಲಯ ಪೀಡ, ಚಾಣೂರ ಮುಷ್ಟಿಕರು, ದುಷ್ಟ ಕಂಸ ಎಲ್ಲರನ್ನೂ ಯಮಪುರಿಗಟ್ಟಿದ. ಅದ್ಭುತ ಶಿವಧನುಸ್ಸನ್ನ ಲೀಲಾ ಜಾಲವಾಗಿ ಮುರಿದು ಹಾಕಿದ. ಇಡೀ ಗೋವರ್ಧನ ಪರ್ವತವನ್ನ 7 ಹಗಲು 7 ರಾತ್ರಿ ಕಿರುಬೆರಳಲ್ಲಿ ಎತ್ತಿ ಹಿಡಿದಿದ್ದ. ಬಂದ ದುಷ್ಟರನ್ನೆಲ್ಲ ಸದೆಬಡಿದು ಯಮಪುರಿಗಟ್ಟಿದ. ಹೀಗೆ ಹೇಳುತ್ತಾ ಹೇಳುತ್ತಾ ನಂದನ ಕಣ್ಣಿನಲ್ಲಿ ನೀರು ತುಳುಕ್ತಾ ಇದೆ. ಕೃಷ್ಣ ಪ್ರೇಮದ ಪ್ರವಾಹ ಬಂದು ಅವನ ಕಂಠ ಗದ್ಗದಿತವಾಗ್ತಾ ಇದೆ. ಮಾತು ಮೌನವಾಯಿತು. ತನ್ನ ಪತಿ ನಂದ ಬಣಿಸುತ್ತಿದ್ದಂತಹ ಕೃಷ್ಣನ ಮಾತಿನಿಂದ, ಆ ಕೃಷ್ಣನ ಮಹಿಮಾತಿಶಯಗಳನ್ನ ಕೇಳುತ್ತಿದ್ದ ಯಶೋದೆ ಆ ಕೃಷ್ಣ ಪ್ರೇಮದಿಂದ ಪುಳಕಿತಳಾಗ್ತಾ ಇದ್ದಾಳೆ, ಪರವಶಳಾಗ್ತಾ ಇದ್ದಾಳೆ. ಮಾತೃ ಪ್ರೇಮದ ಅಶ್ರುಧಾರೆ ಕಣ್ಣಿನಿಂದ ಅರಿತಾ ಇದೆ. ನಂದ ಯಶೋದೆಯರ ಕೃಷ್ಣ ಪ್ರೇಮದ ಪರಾಕಾಷ್ಠತೆಯನ್ನ ಕಂಡು ಅನುಭವಿಸಿದ ಉದ್ಧವ ನುಡಿತಾ ಇದ್ದಾನೆ ಈಗ, ಮಹಾಭಾಗ್ಯವಂತರು ನೀವು, ವಿಶೇಷ ಪುಣ್ಯಶಾಲಿಗಳೂ ನೀವು. ಬಲರಾಮನೇ ಶ್ರೇಷ್ಠ ದೇವರು, ಶ್ರೀಕೃಷ್ಣ ಸಾಕ್ಷಾತ್ ಶ್ರೀಮನ್ನಾರಾಯಣ. ಇವರಿಬ್ಬರಲ್ಲಿ ಪ್ರೀತಿ ಅನಂತ ಸೇವೆ ಮಾಡಿರುವ ನೀವಿಬ್ಬರು ಇನ್ನು ಮಾಡಬೇಕಾದ ಸಾಧನೆ ಯಾವುದೂ ಇಲ್ಲ. ತಾಯಿ ತಂದೆಗಳಾದ ನಿಮ್ಮನ್ನ ನೋಡಲು ಅತಿ ಶೀಘ್ರದಲ್ಲೇ ಬರುವುದಾಗಿ ಕೃಷ್ಣ ತಿಳಿಸಿದ್ದಾನೆ. ಬಂದು ನಿಮಗೆ ಸಕಲ ಸನ್ಮಂಗಳವನ್ನ ಉಂಟು ಮಾಡಲಿದ್ದಾನೆ. ನೀವು ಅದಕ್ಕಾಗಿ ದುಃಖಿಸಬೇಡಿ. ನಿಮ್ಮ ಕೃಷ್ಣ ಬಲರಾಮರು ಸಾಮಾನ್ಯರಲ್ಲ. ಭೂಭಾರ ಹರಣಕ್ಕಾಗಿ ಭೂಮಿಯಲ್ಲಿ ಅವತರಿಸಿರುವ ದೇವತೆಗಳು. ಕೃಷ್ಣ ಎಲ್ಲರನ್ನ ಪ್ರೀತಿಸ್ತಾನೆ, ಆದರೆ ಯಾರನ್ನೋ ಅತಿಯಾಗಿ ಪ್ರೀತಿಸೋದಿಲ್ಲ. ಎಷ್ಟು ಸುಂದರವಾದ ಮಾತು. ಎಲ್ಲರನ್ನ ಪ್ರೀತಿಸ್ತಾನೆ, ಆದ್ರೆ ಯಾರನ್ನೂ ಅತಿಯಾಗಿ ಪ್ರೀತಿಸೋದಿಲ್ಲ. ಹಾಗೆ ಯಾರೂ ಅವನಿಗೆ ಅಪ್ರಿಯರಲ್ಲ. ಅವರವರ ಸಾಧನೆಗೆ, ಭಕ್ತಿಗೆ ತಕ್ಕಂತೆ ಫಲ ನೀಡ್ತಾನೆ. ಅವನು ಎಲ್ಲರಿಗೂ ಆಪ್ತ. ಭಕ್ತಿ ಮಾಡಿದರೆ ಪ್ರಾಪ್ತ. ಆದರೆ ಅವನು ಮಾತ್ರ ನಿರ್ಲಿಪ್ತ, ನಿರ್ವಿಕಾರ. ಅವನಿಗೆ ಯಾರಿಂದ ಏನೂ ಆಗಬೇಕಿಲ್ಲ. ಅವನಿಗೆ ತಾಯಿ ತಂದೆ ಹೆಂಡಿರು ಮಕ್ಕಳು ಯಾರೂ ಇಲ್ಲ. ಆದರೆ ಸಂತ ಜನರ ಸಂರಕ್ಷಣೆಗೆ ಹೇಗೆ ಬೇಕಾದರೂ ಎಲ್ಲಿ ಬೇಕಾದರೂ ಅವತರಿಸಬಲ್ಲ. ಅವನಿಗೆ ಹುಟ್ಟು ಸಾವುಗಳೇ ಇಲ್ಲ. ಹಾಗೆ ಮನುಷ್ಯ ರೂಪ ತೆಗೆದುಕೊಂಡು ಬಂದಾಗ ನೀವು ಪ್ರೀತಿಯ ಸೇವೆ ಮಾಡಿದ್ದೀರಾ. ಅವನು ನಿಮ್ಮಲ್ಲಿ ಸುಪ್ರೀತನಾಗಿದ್ದಾನೆ. ನೀವೇ ಪರಮಧನ್ಯರು. ಹಿಂದೆ, ಇಂದು, ಮುಂದೆ, ಎಂದೆಂದೂ, ಎಲ್ಲೆಲ್ಲೂ, ಎಲ್ಲರಲ್ಲೂ ಅವನಿದ್ದಾನೆ. ಅವನಿಲ್ಲದ ವಸ್ತುವಿಲ್ಲ. ಅವನಿಲ್ಲದ ಕಾಲ ಸ್ಥಳವಿಲ್ಲ. ಆತನೇ ಎಲ್ಲರಿಗೂ ನಾಥ, ಸರ್ವಸ್ವಾಮಿ, ಸರ್ವಾಂತರ್ಯಾಮಿ. ಅವನೇ ಸರ್ವೋತ್ತಮ. ಅವನಿಂದಲೇ ಈ ಸಮಸ್ತ ಜಗತ್ತು ಹಾಗೂ ಪ್ರತಿಯೊಬ್ಬರು. ಹೀಗೆ ವಿಧ ವಿಧವಾಗಿ ಕೃಷ್ಣನ ಮಹಿಮೆ, ಮಹತಿಭೂತಿ, ಅನುಭೂತಿ, ಭಾವ ಪ್ರಭಾವಗಳ ಬಗ್ಗೆ ಇಡೀ ರಾತ್ರಿ ಉದ್ಧವ ನಂದಗೋಪ ಮಾತಾಡ್ತಾ ಇದ್ರೆ ರಾತ್ರಿ ಕಳೆದಿದ್ದೇ ಗೊತ್ತಾಗ್ಲಿಲ್ಲ. ಅರುಣ ಕಿರಣಗಳು ಬಂತು, ಬೆಳಗಾಯ್ತು. ಗೋಕುಲದ ಹೆಂಗಳೆಯರೆಲ್ಲ ಬಾಗಿಲ ಮುಂದೆ ಸಾರಣೆ, ಕಾರಣೆ, ರಂಗವಲ್ಲಿ, ಹೂವು, ಅಕ್ಷತೆಗಳಿಂದ ಬೆಳಗಿನ ಹೊಸ್ತಿಲ ಪೂಜೆ ಮುಗಿಸಿದ್ದಾರೆ. ಬಾಗಿಲಿನ ಎರಡೂ ಬದಿಗೆ ದೀಪವನ್ನ ಹಚ್ಚಿಡ್ತಾ ಇದ್ದಾರೆ. ಎಲ್ಲರ ಮನೆಗಳಿಂದಲೂ ಮೊಸರು ಕಡೆಯುವ, ಹಾಲು ಕಾಯಿಸುವ ಕಾಯಕ ಪ್ರಾರಂಭವಾಯಿತು. ಎಲ್ಲ ಗೋಪಿಯರೂ ಕೃಷ್ಣನ ಹಾಸ್ಯ, ಮಧುರ ಧ್ವನಿ, ಕೊಳಲು, ಕ್ರೀಡೆಗಳನ್ನ ಸ್ಮರಿಸ್ತಾ ಮೊಸರು ಕಡಿತಾ ಇದ್ದಾರೆ. ಈಗ ಒಬ್ಬೊಬ್ಬರಾಗಿ ಮನೆಯಿಂದ ಹೊರಬಂದು ನೋಡತೊಡ್ತಾ ಇದ್ದಾರೆ. ಗೋಕುಲದ
ನಂದ ಗೋಪನ ಮನೆಯ ಮುಂದೆ ಬಂಗಾರದ ರಥ ನಿಂತಿದೆ. ಎಲ್ಲರ ಕುತೂಹಲ ಹೆಚ್ಚಾಯ್ತು, ಊಹೆ ಪ್ರಾರಂಭವಾಯ್ತು. ಮತ್ತೆ ಅಕ್ರೂರ ಏನಾದ್ರೂ ಬಂದಿದ್ದಾನ? ಕಂಸನ ಕಾಲ ಮುಗಿದು ಹೋಯ್ತಲ್ಲ, ಅಕ್ರೂರನಿಗೇನು ಕೆಲಸ? ಯಾರು ಬಂದಿರಬಹುದು ಅಂತ ಎಲ್ಲರೂ ಮಾತಾಡ್ಕೊಳ್ತಾ ಅಲ್ಲಿಗೆ ಬಂದ್ರು. ಅಷ್ಟರಲ್ಲೇ ಉದ್ಧವ ಈಚೆಗೆ ಬಂದ. ಉದ್ಧವನನ್ನ ನೋಡಿ ಕೃಷ್ಣನೇ ಬಂದಿದ್ದಾನೆ. ಪೀತಾಂಬರಧಾರಿ, ತಾವರೆಯ ಕಣ್ಣಿನವ, ನಿಡಿದಾದ ಬಾಹುಗಳು, ಶೋಭಿಸುವ ಕುಂಡಲಗಳು. ಉದ್ಧವನನ್ನ ನೋಡಿ ಆಶ್ಚರ್ಯಗೊಂಡರು ಗೋಪಿಕೆಯರು, ಗೋಪಸುಂದರಿಯರು. ಈ ಸುಂದರಾತಿ ಸುಂದರ ಯಾರಿರಬಹುದೆಂದು ಅವನ ಬಳಿ ಬಂದರು. ಹೇ ಸುಂದರಾಂಗನೇ, ನೀನು ನಮ್ಮ ಕೃಷ್ಣನ ದೂತನಂತೆ ತೋರುತ್ತಿದ್ದೀಯ. ಅವನ ಆತ್ಮೀಯ ಮಿತ್ರನಂತೆ ನಮಗೆ ಶೋಭಿಸುತ್ತಿದ್ದೀಯ. ಕೃಷ್ಣನೇ ತನ್ನ ತಂದೆ ತಾಯಿಗಳಿಗೆ ಸಂತಸ ನೀಡಬೇಕೆಂದು ನಿನ್ನನ್ನು ಕಳಿಸಿದ್ದಾನೆಯೇ? ಕೃಷ್ಣನಿಗೆ ಅವರದ್ದು ತಾನೇ ಸದಾ ನೆನಪು. ಋಷಿ ಮುನಿಗಳಿಗೂ ಬಂಧುಗಳ ಬಾಂಧವ್ಯದ ಬಂಧನ ಬಿಡಲಾಗುವುದಿಲ್ಲ. ಬಂಧುಗಳಲ್ಲದವರಲ್ಲಿ ಏನಾದರೂ ಲಾಭವಾಗುವವರೆಗೆ ಮಾತ್ರ ಸ್ನೇಹದ ನಾಟಕ. ಮಕರಂದ ಹೀರಿ ಸವಿಯುವವರೆಗೆ ಮಾತ್ರ ಭ್ರಮರಗಳಿಗೆ ಪುಷ್ಪದಲ್ಲಿ ಸ್ನೇಹ ಮೋಹ. ಹಣ ಕಳೆದುಕೊಂಡು ಬರಿಗೈ ಭಿಕಾರಿ ಯಾದವನನ್ನ ಗಣಿಕೆಯರು ಕೈ ಬಿಡುವಂತೆ, ಅಸಮರ್ಥ ರಾಜನನ್ನ ಪ್ರಜೆಗಳು ಕೈ ಬಿಡುವಂತೆ, ವಿದ್ಯೆ ಕಲಿತಾದ ಮೇಲೆ ಗುರುಗಳನ್ನ ಶಿಷ್ಯರು ಕೈ ಬಿಡುವಂತೆ, ದಕ್ಷಿಣೆ ಬಂದ ಮೇಲೆ ಯಜಮಾನನನ್ನ ಕಾರ್ಮಿಕರು ಕೈ ಬಿಡುವಂತೆ, ಫಲವಿಲ್ಲದ ಮರವನ್ನ ಹಕ್ಕಿಗಳು ಬಿಡುವಂತೆ, ಊಟವಾದ ಮೇಲೆ ಅತಿಥಿಗಳು ಮನೆಯನ್ನ ಬಿಡುವಂತೆ, ಕಾಡ್ಗಿಚ್ಚಿಗೆ ಸಿಕ್ಕಿ ಭಸ್ಮವಾದ ಅಡವಿಯನ್ನ ಮೃಗಗಳು ಕೈ ಬಿಡುವಂತೆ ಕೃಷ್ಣ ನಮ್ಮನ್ನ ಬಿಟ್ಟು ಹೋದನಲ್ಲ. ಗೋಪಿಯರು ಉದ್ಧವನಿಗೆ ಹೀಗೆ ಹೇಳುತ್ತಿರುವಾಗ ಒಬ್ಬ ಗೋಪಿಕೆ ಕೃಷ್ಣನ ಚಿಂತನೆಯಲ್ಲೇ ಪರವಶಳಾಗಿದ್ದಾಳೆ. ಕೃಷ್ಣನ ಲೀಲೆಗಳನ್ನ, ಹಾಸ್ಯಗಳನ್ನ, ಕ್ರೀಡೆಗಳನ್ನ, ಹಾಡುಗಳನ್ನ ನೆನೆದು ನಿಸ್ಸಂಕೋಚವಾಗಿ ಅಳುತ್ತಿರುವ ಗೋಪಿಯರನ್ನ ಉದ್ಧವ ಕಂಡ. ಅಷ್ಟರಲ್ಲೇ ಕೃಷ್ಣ ಸ್ಮರಣೆಯಲ್ಲಿ ಪರವಶರಾಗಿದ್ದ ಗೋಪಿ ಮಕರಂದವನ್ನ ಹೀರುತ್ತಾ ಝೇಂಕಾರ ಮಾಡುತ್ತಾ ಚುರುಕಾಗಿ ಝೇಂಕರಿಸುತ್ತಾ ಹರಿದಾಡುತ್ತಿದ್ದ ಗಂಡು ದುಂಬಿಯೊಂದನ್ನ ಕಂಡಳು. ತನ್ನನ್ನ ಕಾಡಿ ಬೇಡಲು ಕೃಷ್ಣನೇ ಕಳಿಸಿರುವ ದೂತನೇ, ಈ ಭ್ರಮರ ಎಂದು ಅಂದುಕೊಂಡ ಅವಳು ತನ್ನ ತಳಮಳ ಕಳವಳ ವ್ಯಾಕುಲ ಬೇಸರ ದುಗುಡ ಕೋಪಗಳಷ್ಟನ್ನೂ ಭ್ರಮರಕ್ಕೆ ಹೇಳ್ತಾ ಇದ್ದಾಳೆ, ಆ ದುಂಬಿಗೆ ಹೇಳ್ತಾ ಇದ್ದಾಳೆ. ಮೋಸ ಮಾಡಿ ಓಡಿ ಹೋದ ಕೃಷ್ಣನ ದೂತನಾಗಿರುವ ಭ್ರಮರನೇ, ನಮ್ಮ ಬಳಿ ಬರಬೇಡ, ನೀನು ನಮ್ಮನ್ನ ಮುಟ್ಟಬೇಡ. ಮಧುರೆಯ ಮೋಹಕ ಲಲನೆಯರ ನಗರ, ನಾಗರಿಕ ರಮಣೀಯರ ಸ್ತನ ಕುಂಕುಮ ಮೆತ್ತಿಕೊಂಡಿರುವ ನಿಮ್ಮ ಪ್ರಿಯತಮನ ಕೊರಳ ಹಾರದಲ್ಲಿರುವ ಮಕರಂದವನ್ನ ಸವಿದು ಆ ಕುಂಕುಮ ರಾಗದಿಂದ ಕೆಂಪಾದ ಮುಖವುಳ್ಳವನು ನೀನು. ಆ ಕೃಷ್ಣನ ಅದರಾಮೃತ ಸವಿಗೆ, ಮಧುಮಧುರ ಮಾತಿಗೆ ಮರುಳಾಗಿ ಅವನಲ್ಲಿ ಮೋಹವನ್ನ ಮಾಡಿ ಅವನ ಪಾದ ಸೇವೆ ಮಾಡಿ ಸುಖಿಸಿದ ನಮ್ಮನ್ನ ಹೀಗೆ ನಡುದಾರಿಯಲ್ಲಿ ಅತೃಪ್ತಾವಸ್ಥೆಯಲ್ಲಿ ನಿಲ್ಲಿಸಿ ಓಡಿ ಹೋಗಿದ್ದು ಸರಿಯೇ? ನಮಗೆ ಕಣ್ಣೀರು ಹಾಕಿಸುತ್ತ ಮಥುರೆಯ ಪುರನಾರಿಯರ ಶೋಭನ ಗೃಹಗಳಲ್ಲಿ ಆನಂದದಲ್ಲಿ ವಿಹರಿಸುತ್ತಿರುವ ನಿನ್ನನ್ನು ನಮ್ಮ ನಾಥ ಮನ್ನಿಸಬಹುದೇನೋ? ಆದರೆ ನಾವು ಮಾತ್ರ ನಿನ್ನನ್ನ ಮನ್ನಿಸುವುದಿಲ್ಲ. ಏ ಭ್ರಮರ, ನೀನು ಒಂದು ಹೂವಿನ ಮೇಲೆ ಕುಳಿತು ಅದರ ಮಕರಂದವನ್ನ ಹೀರಿ ಮರು ಉತ್ಸಾಹದಿಂದ ಬೇರೊಂದು ಹೂವಿಗೆ ಹಾರಿ ಹೋಗುವಂತೆ ನಮಗೆ ಅದರಾಮೃತದ ಸವಿಯನ್ನ ಉಣಿಸುತ್ತಲೇ ನಮ್ಮ ಶುಭ್ರ ನಿರ್ಮಲ ಕಾರುಣ್ಯವನ್ನೇ ಸೂರೆ ಮಾಡಿ ಇದೀಗ ಬೇಕಿರುವಲ್ಲಿ ಆಸಕ್ತನಾಗಿರುವ ಅವನಿಗೆ ಇಂದಿನ ಈ ರಾಜ ವೈಭವ ಹೇಗೆ ಪ್ರಾಪ್ತಿಯಾಯಿತೋ ನಾವರಿವೆವು. ಅವನ ಸುಳ್ಳು ಕಳ್ಳ ಭರವಸೆಗಳನ್ನ ನಂಬಿ ಚಂಚಲಲಾದ ಲಕ್ಷ್ಮಿಯೂ ಸಹ ಚಂಚಲ ಮನಸ್ಕನಾದ ಶ್ರೀಕೃಷ್ಣನಿಗೆ ವಶವಾದಳಲ್ಲ. ದುಂಬಿ, ಕೃಷ್ಣನನ್ನೇ ನೆನೆದು ಮನೆ ಬಿಟ್ಟು ಕಾಡು ಪಾಲಾದ ನಮ್ಮ ಮುಂದೆ ಈ ಕೃಷ್ಣ ಗೀತೆಯನ್ನ ಯಾಕೆ ಹಾಡ್ತಾ ಇದ್ದೀಯ? ನಿನ್ನ ಈ ಗೀತ ಸಂಗೀತ ಆಮಿಷಗಳಿಗೆ ಬಗ್ಗುವವರಲ್ಲ, ಹಿಗ್ಗುವವರಲ್ಲ ನಾವು. ಅವನ ಕಥೆಯೇನೂ ನಮಗೆ ಹೊಸದಲ್ಲ.
ಈ ನಿನ್ನ ಗೀತೆ ನಮಗೆ ಬೇಕಾಗಿಲ್ಲ. ಬೇಕಿದ್ದರೆ ಆ ನಿನ್ನ ಮಥುರೆಯ ನಗರದಲ್ಲಿರುವವರಲ್ಲ, ಆ ಲಲನೆಯರ ಮುಂದೆ ಹೋಗಿ ಈ ನಿನ್ನ ಗೀತಾ ಗಾರುಡಿಯನ್ನ ಪ್ರದರ್ಶಿಸು. ಅವರು ಬೇಕಾದರೆ ಪ್ರೀತಿಯಿಂದ ನಿನ್ನ ಅಭೀಷ್ಟಗಳನ್ನ ಈಡೇರಿಸುತ್ತಾರೆ ಅಂತ ಆ ಗೋಪಿ ಹಾರಾಡುತ್ತ ಶಬ್ದ ಮಾಡುತ್ತಾ ಇರುವ ಆ ದುಂಬಿಯನ್ನ ಜರಿತಾ ಇದ್ದಾಳೆ ಕೃಷ್ಣನ ದೂತ ಎಂದು ಭಾವಿಸಿ. ಅಷ್ಟೇ ಅಲ್ಲ, ಮುಂದಿವರೆದು ಹೇಳ್ತಾ ಇದ್ದಾರೆ, ಏ ಚಂಚರೀಕನೇ, ದೂತವಾರ್ತೆ ತಲುಪಿಸುವಲ್ಲಿ ನೀನು ಜಾಣ. ಆದರೆ ನಿನ್ನ ಜಾಣತನ ಸಾಕು ಮಾಡು, ನಮ್ಮನ್ನ ಬಿಡು. ನಮ್ಮನ್ನು ಅವನು ಬಿಟ್ಟು ಹೋಗಿದ್ದೇಕೆ? ಅವನ ಈ ವರ್ತನೆಯನ್ನ ಧರ್ಮಾತ್ಮರು ಒಪ್ತರ? ಓ ದುಂಬಿಯೇ, ಅವನ ಹಾಸ್ಯ ಲಾಸ್ಯ ಮಂದಹಾಸದ ಕಾಂತಿಗೆ, ಹುಬ್ಬಿನ ಕುಣಿತಕ್ಕೆ ಕರಗದಿರುವ ರಮಣೀಯರು ಇಡೀ ಸ್ವರ್ಗ ಭೂಮಿ ಪಾತಾಳಗಳಲ್ಲಿ ಯಾರಾದರೂ ಇರುವರೇ? ಇದ್ದಾರೆಯೇ? ಪರಮ ಸೌಭಾಗ್ಯವತಿ ಮಹಾಲಕ್ಷ್ಮಿಯೇ ಅವನ ಪಾದ ಸೇವೆ ಮಾಡ್ಕೊಂಡಿರ್ಬೇಕಾದ್ರೆ ನಮ್ಮದೇನೋ ದೊಡ್ಡಸ್ತಿಕೆ, ನಮ್ಮದೇನೋ ಹೆಚ್ಚುಗಾರಿಕೆ? ಹೇ ದುಂಬಿ, ಅವನು ಯಾರೆಂದು ನಮಗೆ ಗೊತ್ತು. ವಂಚನೆಯಿಂದ ಗಿಡದ ಮರೆಯಲ್ಲಿ ನಿಂತು ವಾಲಿಯನ್ನು ಕೊಂದ. ಶೂರ್ಪನಖಿ ಪ್ರೀತಿಯಿಂದ ಬಂದಾಗ ಅವಳನ್ನ ವಿರೂಪಗೊಳಿಸಿದ. ಬಲಿಯನ್ನ ಬಂಧಿಸಿ 3 ಲೋಕಗಳನ್ನ ವಂಚನೆಯಿಂದ ಪಡೆದ. ಇಂತಹವನ ಧರ್ಮಜ್ಞ ಅಂತ ಕರಿಬೋದೆ? ಅಷ್ಟಾಗಿಯೂ ನಾವು ಏನ್ ತಪ್ಪು ಮಾಡಿದ್ದೀವಿ ಹೇಳು ಭ್ರಮರ? ಅಂತಹ ವ್ಯಕ್ತಿಯನ್ನ ನೀನು ಹಾಡಿ ಹೊಗಳ್ತಾ ಇದ್ದೀಯ. ಭ್ರಮರ, ಆ ಕಪ್ಪು ಕೃಷ್ಣನ ಸಹವಾಸ ಸಾಕಪ್ಪ ಸಾಕು. ಬೇಡ ನಮಗೆ ಅಂತ ಅಂದುಕೊಂಡ್ರೂ ನಮ್ಮ ಮನಸ್ಸು ಕೇಳ್ತಾ ಇಲ್ಲ, ಒಪ್ಪುತ್ತಾ ಇಲ್ಲ. ಅವನನ್ನ ಪ್ರೀತಿ ಮಾಡಿದ್ರೆ ಆಯ್ತು, ಅವನ ಲೀಲೆಗಳನ್ನ ಕೇಳಿದ್ರೆ ಸಾಕು. ಮನೆ ಮಠ ಹೆಂಡತಿ ಮಕ್ಕಳು ಎಲ್ಲವನ್ನ ಬಿಟ್ಟು ವಿರಕ್ತರಾಗಿ ಭಿಕ್ಷುಕರಾಗಿ ಬಿಡ್ತಾರಲ್ಲ, ಎಲ್ಲರನ್ನ ಬಂಧನದಿಂದ ಬಿಡಿಸು. ಆ ಕೃಷ್ಣ ಇನ್ನು ನಮ್ಮ ಜೀವನವನ್ನ ಸಹಿಸ್ತನ? ಓ ದುಂಬಿಯೇ, ಹೆಣ್ಣು ಜಿಂಕೆಗಳು ಬೇಟೆಗಾರನ ಲಲ್ಲೆ ಮಾತುಗಳಿಗೆ ಮೋಸ ಹೋಗಿ ದುರಂತಕ್ಕೆ ಗುರಿಯಾಗುವಂತೆ ನಾವು ಈ ಕೃಷ್ಣನ ಮಾತುಗಳನ್ನೆಲ್ಲ ನಿಜವೆಂದೇ ನಂಬಿ ಮೋಸ ಹೋದೆವಲ್ಲ. ನೀನಾದರೂ ನಮ್ಮ ತನುಮನ ಹೃದಯಗಳ ನೋವು ಕಾವುಗಳನ್ನ ಅವನಿಗೆ ಹೋಗಿ ತಿಳಿಸು, ಭೃಂಗವೇ ತಿಳಿಸು. ಹೇ ದುಬ್ಬಿ, ನಾವು ಪತಿಗಳನ್ನ, ಮಕ್ಕಳನ್ನ, ಹಿರಿಯರನ್ನ, ಬಂಧುಗಳನ್ನ, ಸೋದರರನ್ನ ಅವನಲ್ಲಿ ಮರುಳಾಗಿ ಬಿಟ್ಟು ಬಂದು ಸಂಪೂರ್ಣವಾಗಿ ಅವನಿಗೆ ಶರಣಾದೆವು. ಇಂತಹ ನಮ್ಮಲ್ಲಿ ವಿರಹಗಳನ್ನ ಉಂಟು ಮಾಡಿ ದುಃಖ ಸಾಗರದಲ್ಲಿ ಮುಳುಗಿಸಿ ನಮ್ಮತ್ತ ಅವನು ಬರದೇ ಇರುವುದು ಉಚಿತವಲ್ಲ, ನ್ಯಾಯವಲ್ಲ. ನೀನಾದರೂ ಅವನಿಗೆ ಚೆನ್ನಾಗಿ ತಿಳಿಸಿ ಹೇಳು, ಹೋಗು. ನಮ್ಮ ಗೊಲ್ಲ ಗೋಕುಲದ ಈ ಹಟ್ಟಿಗಳು, ಗುಡಿಸಲುಗಳು ಅವನಿಗೆ ಸುವರ್ಣ ಭವನ ಆಗ್ಲಿಕ್ಕೆ ಸಾಧ್ಯನಾ? ಈ ಯದುವಂಶ ಪ್ರಭುವಿಗೆ ನಮ್ಮ ಈ ಹಳ್ಳಿ ರಾಜಧಾನಿಯಾಗಬಲ್ಲದ? ನಮ್ಮ ಈ ಬೃಂದಾವನದ ಬನಗಳು ಅವನಿಗೆ ನಗರ ಸುಂದರ ಉದ್ಯಾನವನಗಳಾಗಬಹುದೇ? ಆ ಕಂಸ ಕುವಲಯ ಪೀಡ ಮರ್ದನನಿಗೆ ನಮ್ಮ ಈ ಗೋವುಗಳು ಆನೆ ಕುದುರೆಗಳಾಗ್ಲಿಕ್ಕೆ ಸಾಧ್ಯನಾ? ನವಕೋಟಿ ಮನ್ಮಥನಾದ ಆ ಸೊಗಸುಗಾರನಿಗೆ ನಮ್ಮಂತ ಸಾಮಾನ್ಯ ಗೊಲ್ಲ ಹೆಣ್ಣುಗಳಾದಂತಹ ಸ್ತ್ರೀಯರು, ಆ ನಗರದ ರೂಪ ಸಂಭ್ರಮ ಸೌಂದರ್ಯ ಲಾಸ್ಯ ವಿಲಾಸ ಮಂದಹಾಸಗಳಿಂದ ಸೆಳೆಯುವ ರಮಣೀಯರಿಗೆ ಸಮನಾಗಬಲ್ಲರೇ ನಾವು? ಅದು ಅಲ್ಲದೆ ಜಗತ್ತಿನಲ್ಲಿ ಪ್ರಭುಗಳೆಲ್ಲರೂ ಸಾಮಾನ್ಯವಾಗಿ ನವನವೀನ ಆಕರ್ಷಣೆಗೆ, ಹೊಚ್ಚ ಹೊಸ ಸೆಳೆತಕ್ಕೆ ಮನಸ್ಸು ಕೊಡುವವರು, ಬಯಸುವವರು ಅಲ್ಲವಾ? ಆಯಿತು ಬಿಡು ಉದ್ಧವ, ನೀನು ನಮ್ಮನ್ನೆಲ್ಲ ಕೃಷ್ಣನ ಪ್ರಿಯಸಖ ಎಂದ ಮೇಲೆ ನಮಗೂ ಪ್ರಿಯನೇ, ಆತ್ಮೀಯನೇ. ಓಹೋ, ನೀನು ನಮ್ಮನ್ನು ಕೃಷ್ಣನಲ್ಲಿ ಕರೆದೊಯ್ಯಲು ಬಂದಿರುವೆಯಾ? ಆದರೆ ಶಾಶ್ವತವಾಗಿ ಲಕ್ಷ್ಮೀದೇವಿ ಅವನೆದೆಯಲ್ಲಿ ಅಲಂಕರಿಸಿರುವಾಗ ಅದು ಹೇಗೆ ಸಾಧ್ಯ? ಸರಿ, ಈ ಮಾತೆಲ್ಲ ಬಿಡು.
ಭಾವಾವೇಶದಲ್ಲಿ ಪರವಶತೆಯಲ್ಲಿ ದುಡುಕಿದ ಈ ಮಾತುಗಳನ್ನ ಬಿಟ್ಟು ಬಿಡು. ನಮ್ಮ ಮುದ್ದು ಕೃಷ್ಣ ಸಂತೋಷದಲ್ಲಿರುವನೇ, ಸುಖವಾಗಿರುವವನೇ. ನಂದ ಯಶೋದೆಯನ್ನು ಈ ಮನೆ ಗೋಕುಲ ಬಂಧು ಮಿತ್ರರನ್ನ ಸ್ಮರಿಸ್ತಾನ ಹೋಗ್ಲಿ. ಅವನಲ್ಲೇ ಮುಳುಗಿ ಹೋಗಿರುವ ನಮ್ಮನ್ನ ಒಂದೇ ಒಂದು ಬಾರಿಯಾದರೂ ಸ್ಮರಿಸುತ್ತಾನ. ಅವನು ಓಡೋಡಿ ಬಂದು ಅವನ ನೀಳ ಸುಂದರ ತೋಳನ್ನು ನಮ್ಮ ಭುಜದ ಮೇಲಿಟ್ಟು ಎಂದು ಅಪ್ಪಿಕೊಳ್ಳುವನೋ ಆ ದಿನ ಎಂದಿಗೆ ಬರುವುದೋ? ಹೀಗೆ ಎಲ್ಲ ಗೋಪ ಸ್ತ್ರೀಯರು ಕೃಷ್ಣಾತುರರಾಗಿ, ಕೃಷ್ಣ ದರ್ಶನ ಲಾಲಸರಾಗಿ ಆಡುತ್ತಿದ್ದಂತಹ ಗೋಪಿಯರ ಮುದ್ದು ಮೋಹನ ನುಡಿಗಳನ್ನ ಆಲಿಸಿದ ಉದ್ಧವ ಈಗ ಕೃಷ್ಣ ಹೇಳಿ ಕಳಿಸಿದ ಮಧುರ ವಚನಗಳನ್ನ ತಿಳಿಸಿ ಅವರನ್ನ ಸಾಂತ್ವನಗೊಳಿಸ್ತಾ ಇದ್ದಾನೆ. ಯಾವ ರೀತಿ? ಗೋಪಿಯರೇ, ನೀವೇ ಧನ್ಯರಮ್ಮ, ಪರಮಧನ್ಯರು. ನಿಮ್ಮ ತನು ಮನ ಬುದ್ಧಿ ಚಿತ್ತ ಚೈತನ್ಯ ಎಲ್ಲವೂ ಆ ಕೃಷ್ಣನಿಗೆ ಸಮರ್ಪಿತವಾಗಿದೆಯಲ್ಲ. ಇದೇ ಜನ್ಮ ಸಾರ್ಥಕ ಸಾಧನೆ. ಜಪ, ತಪ, ದಾನ, ವ್ರತ, ನಿಯಮ, ಹೋಮ, ಹವನ, ಯಜ್ಞ, ಯಾಗ, ಆತ್ಮನಿಗ್ರಹ, ವೇದಾಧ್ಯಯನ, ಅನುಷ್ಠಾನ, ಸದಾಚಾರ, ಸದ್ವಿಚಾರ, ಸತ್ಕರ್ಮ, ಸಧರ್ಮ ಮುಂತಾದ ಮಹಾ ಸಾಧನೆಗಳಿಂದ ಪ್ರಯತ್ನಿಸಿದರೂ ಯಾವ ಸ್ವಾಮಿಯನ್ನ, ಜಗದೀಶ್ವರನನ್ನ ಪಡಿಲಿಕ್ಕೆ ಸಾಧ್ಯವಿಲ್ವೋ, ಮನಸ್ಸಲ್ಲಿ ಕಲ್ಪಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ವೋ, ಅದು ನಿಮಗೆ ಸುಲಭವಾಗಿ ಸಿದ್ಧಿಸ್ಬಿಟ್ಟಿದೆ. ಯಾವ ಋಷಿಮನಿಗಳಿಗೂ ದಕ್ಕದ ಭಕ್ತಿ ಪರಮಾತ್ಮನಲ್ಲಿ ನಿಮಗೆ ಉಂಟಾಗಿದೆ. ಮನೆ ಮಠ ಪದಿಸುದ ಬಂಧು ಜನ ಎಲ್ಲವನ್ನ ಬಿಟ್ಟು ಶ್ರೀಕೃಷ್ಣನೇ ಸರ್ವಸ್ವ ಅಂತ ಅಂದುಕೊಂಡು ಅವನನ್ನೇ ಮುಳುಗಿರ್ತಕ್ಕಂಥ ನೀವೇ ಕೃತಕೃತ್ಯರು, ಧನ್ಯಮಾನ್ಯರು. ಕೃಷ್ಣ ದೂರ ಹೋಗಿ ನಿಮಗೆ ಒಳ್ಳೆಯದೇ ಮಾಡಿದ್ದಾನೆ. ಅವನ ವಿರಹದಿಂದ ಅವನಲ್ಲಿಯ ಪ್ರೀತಿ ನಿಮಗೆ ಮತ್ತಷ್ಟು ಗಾಢವಾಗಿದೆ. ಅವನೇ ಸಖ, ಅವನಿಂದಲೇ ಸುಖ ಅನ್ನೋದು ದೃಢವಾಯ್ತು. ನಿಮ್ಮ ಈ ಪ್ರೀತಿ ಸಂಗತಿಗಳು ಅಪೂರ್ವ ಸೋಜಿಗ ಅಂತ ಅನ್ನಿಸ್ತಾ ಇದೆ. ಗೋಪಿಯರೇ, ಆ ಕೃಷ್ಣ ನಿಮ್ಮ ಪ್ರಿಯತಮ ನಿಮಗಾಗಿ ಸಂದೇಶವನ್ನ ಕಳಿಸಿದ್ದಾನೆ. ಆ ಪ್ರೀತಿಯ ಸಂದೇಶವನ್ನ ಸಮಾಧಾನ ಚಿತ್ತದಿಂದ ಆಲಿಸುವಿರಾ? ನಿಮಗೆ ನನ್ನ ವಿರಹ ಆಗಲೂ ಸಾಧ್ಯವಿಲ್ಲ. ಏಕೆಂದರೆ ಪಂಚಭೂತಗಳಲ್ಲಿ ಮನಸ್ಸು, ಪಂಚಪ್ರಾಣ, ಬುದ್ಧಿ, ಚಿತ್ತ, ಶಬ್ದ, ಸ್ಪರ್ಶ, ರೂಪ, ರಸಗಂಧ, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳಲ್ಲಿ ನಾನು ಸದಾ ಇದ್ದೇ ಇರುತ್ತೇನೆ. ಅವೆಲ್ಲದರ ಒಳಗೆ ಅಂತರ್ಯಾಮಿಯಾಗಿದ್ದೇನೆ. ಹಾಗಾಗಿ ಗೋಪಿಯರೇ, ನಾನು ನಿಮ್ಮಿಂದ ಮಥುರೆಯಲ್ಲಿದ್ದರೂ ಸದಾ ನಿಮ್ಮೊಳಗೇ ಇರುತ್ತೇನೆ. ಆತ್ಮವಿಚಾರ, ಸಾಂಖ್ಯ, ಅಷ್ಟಾಂಗ ಯೋಗ, ವೇದ, ಸತ್ಯ, ಜಪ, ಶಮದಮ ಇವೆಲ್ಲ ಮನೋನಿಗ್ರಹದಲ್ಲೇ ಸಂಪನ್ನಗೊಳ್ಳುತ್ತೆ. ಮುಗ್ಧೆಯರು ಹತ್ತಿರದ ಇನಿಯನಿಗಿಂತಲೂ ದೂರದ ಪ್ರಿಯತಮನಲ್ಲೇ ಹೆಚ್ಚಿನ ಪ್ರೀತಿ. ನೀವು ಭಾವಿಸಿದ್ದೀರಾ ಎಲ್ಲಿರುವ ನಗರದ ಸ್ತ್ರೀಯರಿಗೆ ಮನಸೋತೆ ಎಂದು? ಅಲ್ಲ, ನಾನು ಮನಸೋತಿರುವುದು ಗೊಲ್ಲ ಸ್ತ್ರೀಯರಿಗೆ, ಗೋಪಿಕೆಯರಿಗೆ. ನಾನು ನಿಮ್ಮಿಂದ ದೂರ ಬಂದಿರುವುದು ನಿಮ್ಮ ಮನಸ್ಸಿಗೆ ಹತ್ತಿರವಾಗ್ಲಿಕ್ಕೆ. ಸದಾ ನನ್ನ ಚಿಂತನೆ ಸ್ಮರಣೆಗಳಲ್ಲಿ ಧನ್ಯತೆ, ಧ್ಯಾನ ಸಾಧಿಸುತ್ತಾ ಕಡೆಗೆ ಅಮೃತ ಫಲವನ್ನ ಪಡಿತೀರಾ. ಈ ರೀತಿಯಾಗಿ ಕೃಷ್ಣ ಸಂದೇಶವನ್ನ ಕಳಿಸಿದ್ದಾನೆ ಎಂದು ಉದ್ಧವ ಗೋಪಿಕೆಯರಿಗೆ ತಿಳಿಸ್ತಾ ಇದ್ದಾನೆ. ಗೋಪಿಯರು ಅವನ ಸಂದೇಶವನ್ನ ಕೇಳಿ ಸಂತೋಷ ಪಡ್ತಾ ಇದ್ದಾರೆ. ಉದ್ಧವನತ್ತ ಹರ್ಷಿತರಾಗಿ ಹೇಳ್ತಾ ಇದ್ದಾರೆ, ನಮ್ಮ ಕೃಷ್ಣ ಕ್ಷೇಮವಾಗಿದ್ದಾನಷ್ಟೇ. ಕಂಸನನ್ನ ಮುಗಿಸಿ ವಸುದೇವ ದೇವಕಿಯರಿಗೆ ಹೊಸ ಹರ್ಷ ತಂದನಲ್ಲ ಕೃಷ್ಣ. ಆದರೆ ಮಥುರಾ ನಗರದ ಸುರಸುಂದರಿಯನ್ನು ತನ್ನ ಕಡೆಗಣ್ಣಿನ ನೋಟದಿಂದ ಕುಶಲವಾಗಿಟ್ಟಿರುವನಷ್ಟೇ. ಶೃಂಗಾರ ರಸವಿಲಾಸ ವಿಹಾರಿಯಾದ ಕೃಷ್ಣ ಮಥುರೆಯ ಮದಿರೆಯನ್ನ ತನ್ನ ಕಡೆಗಣ್ಣ ಕುಡಿನೋಟದ ವಿನೋದಗಳಿಂದ ಆನಂದಾನುಭವ ನೀಡ್ತಾ ಇದ್ದಾನೆಯೇ? ಆ ಮಥುರಾ ನಗರದ ಸುರಸುಂದರಿಯರೊಡನೆ ಮಧುರ ಲಾಪ ಮಾಡ್ತಿರ್ಬೇಕಾದ್ರೆ ವೃಂದಾವನದಲ್ಲಿ ಆ ಬೆಳದಿಂಗಳಿನ ರಾತ್ರಿಯಲ್ಲಿ ನಮ್ಮೊಡನೆ ಕಳೆದ ಶೃಂಗಾರ ರಾತ್ರಿಗಳನ್ನ ಸ್ಮರಣೆ ಮಾಡ್ತಾನ? ಅಯ್ಯೋ, ಸುಮ್ಮನೆ ನಮಗೆ ಭ್ರಾಂತಿ. ರಾಜ್ಯ, ಕೋಶ, ಸೈನ್ಯ, ಆಳು ಕಾಳುಗಳು, ಜೊತೆಗೆ ಶತ್ರುಗಳು ಹತರಾದರು. ಎತ್ತಲೂ ಸುತ್ತಲೂ ಸುತ್ತಮುತ್ತಲೂ ನಗರ ನಾಗರಿಕತೆಯ ಕೋಮಲಾಂಗಿಯರು. ಇನ್ನು ಕೃಷ್ಣ ಇಲ್ಲಿಗ್ಯಾಕೆ ಬರ್ತಾನೆ? ಅವನೇ ಸ್ತ್ರೀರಮಣ, ಆಪ್ತಕಾಮ,
ಅವನಿಗೆ ಯಾರ ಅಗತ್ಯವೂ ಇಲ್ಲವಲ್ಲ. ಏನು ಸಮಾಧಾನ ಮಾಡಿಕೊಂಡ್ರು ಕೃಷ್ಣನ ಸೆಳೆತ, ಬಯಕೆ, ಆಕಾಂಕ್ಷೆ ಕಡಿಮೆಯಾಗ್ತಾ ಇಲ್ಲ. ನಮಗಷ್ಟೇ ಅಲ್ಲ, ನಿಜವಾಗಿ ಕೃಷ್ಣನ ಅರಿತವರು, ಕೃಷ್ಣನ ನಾಮಸ್ಮರಣೆಯ ರುಚಿಯನ್ನ ಉಂಡವರು ಯಾರು ಅವನನ್ನ ಬಿಟ್ಟು ಅರೆಗಳಿಗೆಯಲ್ಲೂ ಇರಲಾರರು. ಸಾಕ್ಷಾತ್ ಲಕ್ಷ್ಮೀ ದೇವಿಯು ಅವನ ವಕ್ಷಸ್ಥಲ ಬಿಟ್ಟು ಇಳಿತಾ ಇಲ್ಲ. ಗೋಕುಲ, ಬೃಂದಾವನ, ಪರ್ವತ, ಗಿರಿಶಿಖರಗಳು, ಯಮುನೆ, ಹಸುಗಳು, ಅವನ ಕೊಳಲ ನಾದ ಮತ್ತೆ ಮತ್ತೆ ಅವನ ಸ್ಮರಣೆಯ ಅಲೆಗಳನ್ನ ಹೊತ್ತು ತರ್ತಾ ಇದೆ. ಆಚೆ ಹೆಜ್ಜೆ ಇಟ್ಟರೇ ಸಾಕು, ನಮ್ಮ ವ್ರಜಭೂಮಿಯ ಮೃದು ಮಣ್ಣಿನಲ್ಲಿ ಹಾಗೆ ಉಳಿದಿರುವ ಅವನ ಪರಮ ಪವಿತ್ರ ಪಾದ ಚಿಹ್ನೆಗಳು ನಮ್ಮನ್ನ ಕಲುಕುತ್ತವೆ. ಅವನ ಉಡಿಗೆ, ನಡಿಗೆ, ಬೆಳಗು, ಒಲವು, ಚೆಲುವು, ನಲಿವು, ಹಾಸ್ಯ, ಮಂದಹಾಸ, ನೋಟ, ಕಿರುನೋಟ, ಹಿತ, ಮುದ, ಪ್ರೀತಿಯ ಲಲ್ಯ ಮಾತುಗಳನ್ನ ನಾವು ಹೇಗೆ ತಾನೇ ಮರೆಯಲಾದೀತೋ? ಯಮುನೆಯ ದಡದ ಸುಗಂಧ ಪರಿಮಳ ಭರಿತ ಪೊದೆಗಳಲ್ಲಿ ನಾವು ಬಚ್ಚಿಟ್ಟುಕೊಂಡಿದ್ದಾಗ ನಿಶ್ಶಬ್ದವಾಗಿ ಬಂದು ಸರಕ್ಕನೆ ನಮ್ಮನ್ನ ಹೊರಕ್ಕೆಳೆದು ಅಂಟಿಕೊಂಡು ಆಡಿಸಿಕೊಂಡು ನಲಿಯುತ್ತಾ ನರ್ತಿಸುತ್ತಾ ಅವನು ನಮ್ಮ ಹಿಂದೆ ನವಿಲುಗರಿ ಸಿಕ್ಕಿಸಿಕೊಂಡು ಬರುತ್ತಿದ್ದದನ್ನ ನಾವು ಹೇಗೆ ಮರೆಯಲಾದೀತಪ್ಪ? ನಾವು ಅವನ ದಿವ್ಯ ರೂಪ ಸೌಂದರ್ಯಕ್ಕೆ ಮರುಳಾಗಿ ಕಣ್ಣಿನಿಂದಲೇ ಕನವರಿಸಿ ಕೀಳಿಕೊಂಡಾಗ ಬಂದು ಮಾತಾಡಿ, ಮುದ್ದಾಡಿ, ಕೆನ್ನೆಯನ್ನ ಸವರಿ, ಚಿವುಟಿ, ಭುಜಕ್ಕೆ ತೋಳು ಬೆರೆಸಿ, ಮೈ ಮರೆಸಿ, ಶೃಂಗಾರ ಲೀಲೆಗಳಲ್ಲಿ ನಮ್ಮನ್ನ ತೀಲಾಡಿಸುತ್ತಿದ್ದ ಅಮೃತ ಕ್ಷಣಗಳನ್ನ ನಾವು ಎಂದಾದರೂ ಮರೆಯಲಾದೀತೆ? ಕಾಳಿಂದಿ ದಡದಲ್ಲಿ ಅವನ ಕೊಳಲಿನ ಮೋಹಕ ನಾದಕ್ಕೆ ಮೈ ಮರೆತು ಮಲಗಿದ್ದಾಗ ಹಿಂದಿನಿಂದ ಬಂದು ನಮ್ಮನ್ನ ಆಕ್ರಮಿಸಿ ರತಿ ಕ್ರೀಡೆಗೆ ತೊಡಗಿ ಮದನ ಲೀಲಾ ವಿಲಾಸಗಳ ಉತ್ತುಂಗ ಶೃಂಗಗಳಿಗೆ ಕರೆದೊಯ್ಯುತ್ತಿದ್ದ. ಅವನನ್ನ ಕುರಿತು ನಾವು ಗೆಳತಿಯರು ಪಿಸು ಮಾತು ಆಡಿಕೊಳ್ಳುತ್ತಿದ್ದಾಗ ಗೊತ್ತಿಲ್ಲದಂತೆ ಹಿಂದೆ ಬಂದು ಆ ಮಾತುಗಳನ್ನ ಕೇಳಿಸಿಕೊಂಡು ಸಂಭ್ರಮಿಸುತ್ತಿದ್ದ. ರಹಸ್ಯ ಕೋಣೆಯಲ್ಲಿ ನಮ್ಮ ಶೃಂಗಾರ ಚೇಷ್ಟೆಗಳ ಬಗ್ಗೆ ನಿನಗೇನಾದರೂ ಕೃಷ್ಣ ಹೇಳಿದ್ದಾನೆಯೇ ಉದ್ದವ? ಒಮ್ಮೆ ನಾವು ಕಾತ್ಯಾಯಿನಿ ವ್ರತ ಮಾಡುವಾಗ ನದಿಯಲ್ಲಿ ಬೆತ್ತಲಾಗಿದ್ದಾಗ ನಮ್ಮ ವಸ್ತ್ರ ಕದ್ದು ಆಟವಾಡಿಸಿ ಆಮೇಲೆ ಅದನ್ನ ಕೊಟ್ಟ ವಿಷಯ ನಿನಗೆ ಹೇಳಿದ್ದಾನ? ಉದ್ಧವ, ನೀನು ನಮ್ಮ ಕೃಷ್ಣ ಇಬ್ಬರೇ ಇದ್ದಾಗ ಆತ್ಮೀಯತೆಯಿಂದ ನಿನ್ನ ಮೇಲೆ ಅವನು ಹೊರಗಿ ಕುಶಲೋಪರಿ ನಡೆಸಿದಾಗ ಯಮುನಾ ತೀರದ ಆ ಬೆಳದಿಂಗಳ ರಾತ್ರಿಯಲ್ಲಿ ರಾಸಕ್ರೀಡೆಯ ಮಹಾದ್ಭುತ ಪುಳಕಾನುಭವ ನೀಡಿದ ಬಗ್ಗೆ ನಿನಗೇನಾದರೂ ಹೇಳಿದ್ದಾನ? ಮಹಾತ್ಮನಾದ ಉದ್ಧವನೇ, ಅವನನ್ನ ಬಿಟ್ಟು ಒಂದು ಕ್ಷಣವೂ ನಮ್ಮ ದೇಹ ಭೂಮಿಯ ಮೇಲೆ ಉಳಿಯಲಾರದು. ಅವನಿಗೆ ಮನದಟ್ಟು ಮಾಡಿಕೊಡು, ನೀನು ಹೋಗಿ ಹೇಳು. ಅವನು ಬರದಿದ್ದರೆ ನಮ್ಮ ಧೈರ್ಯ, ಆತ್ಮಸ್ಥೈರ್ಯಗಳು ಕುಸಿದು ನಮ್ಮ ಪ್ರಾಣಗಳು ನಿಲ್ಲಲಾರವು ಎಂದು ತಿಳಿಸು. ನಮ್ಮ ಪ್ರಾಣ ಹೋದ ಮೇಲೆ ಆ ಪ್ರಾಣೇಶ್ವರ ಬಂದರಾದರೂ ಏನು ಪ್ರಯೋಜನ? ನಮ್ಮ ಜೀವ ಅವನಿಗಾಗಿ ಹಾತೊರೆಯುತ್ತಿದೆ ಎಂಬುದನ್ನ ಬಹುಬೇಗ ಹೋಗಿ ಕೃಷ್ಣನಿಗೆ ತಿಳಿಸು. ಅವನನ್ನ ಪ್ರೀತಿಸಿದವರನ್ನ ಬಿಡುವುದು ಅವನ ಯೋಗ್ಯತೆಗೆ ತಕ್ಕದಲ್ಲ. ನ್ಯಾಯ ಧರ್ಮ ಅವನಿಗೆ ಹೇಳಲು ನೀನೇ ಸಮರ್ಥ ಉದ್ದವ. ನಮ್ಮ ಪ್ರೀತಿಯ ಕೃಷ್ಣ ಮತ್ತೆ ಗೋಕುಲದ ಬೀದಿಗಳಲ್ಲಿ ಕಣ್ಣಿಗೆ ಹಬ್ಬವಾಗುವಂತೆ ಬರುವುದನ್ನ ನಾವು ನೋಡಬಲ್ಲೆವೆ. ಅವನ ಪ್ರೇಮ ಸಲ್ಲಾಪ, ಪ್ರೀತಿಯ ಲಲ್ಲೆ ಮಾತು ಮತ್ತೊಮ್ಮೆ ನಮ್ಮ ಕಿವಿಗಳಿಗೆ ಹಬ್ಬವನ್ನ ತರುತ್ತಾ, ಅವನ ಆಲಿಂಗನ ಭಾಗ್ಯ ಮತ್ತೊಮ್ಮೆ ನಮಗೆ ದೊರಕುತ್ತಾ? ಕೃಷ್ಣ, ನಿನಗಾಗಿ ಬದುಕಿರುವ ನಮ್ಮನ್ನ ಏಕೆ ಬಿಟ್ಟು ಹೋದೆ ಎಂದು ದೂಷಿಸಲಾದರೂ ಎಂದಾದರೊಂದು ದಿನ ನಮಗೆ ದೊರಕುತ್ತಾನೆಯೇ? ಇದೆಲ್ಲ ಸ್ಪಷ್ಟವಾಗಿ ಅರಿತಿರುವವನು ನೀನೇ ಉದ್ಧವ. ನಮಗೆ ತಿಳಿಸು. ಕೃಷ್ಣ ಪ್ರಿಯತಮ, ಪ್ರಾಣನಾಥ, ಪ್ರಜನಾಭ, ಗೋವಿಂದ, ವಿರಹದಲ್ಲಿ ಬೆಂದು ನೊಂದಿರುವ ಗೋಕುಲವನ್ನ ನೀನೇ ಬಂದು ಪಾರು ಮಾಡು.
ಹೀಗೆ ತಾನೇ ಸಮಾಧಾನ ಮಾಡಿಕೊಂಡ ಗೋಪಿಯರು ಉದ್ಧವನನ್ನ ಗೌರವ ಭಾವದಿಂದ ಸತ್ಕರಿಸ್ತಾ ಇದ್ದಾರೆ. ಅವರ ಪ್ರೀತಿ ಪ್ರೇಮದ ನೆನಪುಗಳ ದೋಣಿಯಲ್ಲಿ ಕುಳಿತು ಅನೇಕ ದಿನ ಉದ್ಧವ ಅವರ ಜೊತೆ ಕಾಲ ಕಳೆದ. ಅವನಿದ್ದಷ್ಟು ಕಾಲ ಪ್ರತಿಕ್ಷಣ ಅವರಿಗೆಲ್ಲ ಕೃಷ್ಣ ಸ್ಮರಣೆಯ ಉತ್ಸವ, ಸ್ಮರಣೆಯ ದಿವ್ಯ ಹಬ್ಬ. ಕಡೆಗೆ ತಾವು ಕೃಷ್ಣನೊಂದಿಗೆ ಆಡಿದ, ಪಾಡಿದ, ನಲಿದ, ನರ್ತಿಸಿದ, ಕೂಡಿದ, ಕಾಡಿದ ಅತಿ ಸುಂದರ ರಮಣೀಯ ತಾಣಗಳಿಗೆ ಉದ್ಧವನನ್ನ ಕೈ ಹಿಡಿದು ಕರ್ಕೊಂಡು ಹೋಗಿ ತೋರಿಸ್ತಾ ಇದ್ದಾರೆ. ಉದ್ಧವ, ಇದೋ ನೋಡು, ನಾವು ಕೃಷ್ಣ ಕಳೆದ ಕ್ಷಣ ಇದೇ ಮರದ ಕೆಳಗೆ, ಇದೇ ವನದಲ್ಲಿ, ಇದೇ ಗಿಡ ಮರ ಬಳ್ಳಿಗಳ ಈ ಸವಿ ಅನುಭವದಲ್ಲಿ ಎಂದು ಎಲ್ಲವನ್ನ ಉದ್ಧವನಿಗೆ ತೋರಿಸ್ತಾ ಇದ್ದಾರೆ. ಕೃಷ್ಣ ಸಂಬಂಧದ ಕ್ರೀಡಾ ಕೌತುಕಗಳನ್ನ ಪರಿಪರಿಯಾಗಿ ಬಣ್ಣಿಸ್ತಾ ಇದ್ದಾರೆ. ಕೃಷ್ಣನಲ್ಲಿ ಸರ್ವ ಸಮರ್ಪಣಾ ಭಾವದಿಂದ ತನ್ಮಯರಾದ ಪ್ರೀತಿ ಭಕ್ತಿಗಳ ಅವರ ಉತ್ಕಟ ಭಾವವನ್ನ ಕಂಡು ಉದ್ಧವ ಬೆರಗಾದ, ಮರುಳಾದ, ಅತಿ ಗೌರವ ಭಾವದಿಂದ ಅವರಿಗೆ ನಮಸ್ಕಾರ ಮಾಡ್ದ. ನಿರಂತರ ಅನನ್ಯವಾಗಿ ಕೃಷ್ಣ ಭಾವದಲ್ಲಿ ಮೀಯುತ್ತಿರುವ ಇವರು ಯಾವ ಋಷಿಮುನಿಗಳಿಗೆ ಕಡಿಮೆ ಎಂದು ಮನಸ್ಸಲ್ಲೇ ಉದ್ಧವ ಆಲೋಚಿಸ್ತಾ ಇದ್ದಾನೆ. ಇವರಿಗೆ ಯಾವ ವೇದಾಧ್ಯಯನ, ಯಾವ ಶಾಸ್ತ್ರಾಭ್ಯಾಸ, ಯಾವ ಗುರುಕುಲ ಪಾಠ. ಆದರೆ ಇದ್ಯಾವುದರ ಅರಿವೂ ಇಲ್ಲದೆ ಮುಗ್ಧ ಭಕ್ತಿಯ ಪರಾಕಾಷ್ಠೆಯಿಂದ ಸ್ವಾಮಿಯ ಸಂಪರ್ಕ ಪಡೆದುಕೊಂಡರಲ್ಲ. ಇವರ ಕೊರಳಿನಲ್ಲಿ ತೋಳನಿಟ್ಟು ವಿಹರಿಸಿದ ಕೃಷ್ಣನ ಸಂಪರ್ಕ ಭಾಗ್ಯ, ಆಹಾ ಎಷ್ಟು ಜನ್ಮದ ಸುಕೃತ. ಪತಿಪುತ್ರ ಬಂಧು ಬಾಂಧವರ ಬಂಧನಗಳಿಂದ ಬಿಡಿಸಿಕೊಂಡು ವೇದಗಳು ಅನ್ವೇಷಣೆ ಮಾಡುವ ಪರಮಾತ್ಮನ ದಾರಿಯಲ್ಲಿ ತಾವಾಗಿಯೇ ಬಂದಿದ್ದಾರಲ್ಲ ಈ ಗೊಲ್ಲ ಹೆಂಗಳೆಯರು. ಇಂತಹ ಪರಿಪೂರ್ಣ ದಿವ್ಯ ಭಕ್ತಿಯ ಹೆಣ್ಣುಗಳ ಪಾದದ ಧೂಳು ಸೋಂಕಿರುವ ಹುಲ್ಲು ಬಳ್ಳಿಗಳ ಯಾವುದಾದರೂ ಒಂದಾಗಿ ಹುಟ್ಟಬೇಕು ನಾನು ಮುಂದಿನ ಜನ್ಮದಲ್ಲಿ. ಲಕ್ಷ್ಮೀ ದೇವಿ ಪೂಜಿಸುವ, ಬ್ರಹ್ಮ ರುದ್ರಾದಿಗಳು ಪೂಜಿಸುವ ಕೃಷ್ಣನ ಪಾವನ ಪಾದವನ್ನ ರಾಸ ಕ್ರೀಡಾ ಲೀಲಾ ಸಂದರ್ಭದಲ್ಲಿ ತಮ್ಮ ಎದೆಗಳ ಮೇಲಿಟ್ಟು ಆಲಂಗಿಸಿ ಜನ್ಮಾಂತರದ ಪಾಪ ತಾಪ ಸಂತಾಪ ಪರಿತಾಪಗಳನ್ನ ಪರಿಪರಿಯಾಗಿ ಕಳೆದುಕೊಂಡ ಪರಮ ಭಾಗ್ಯಶಾಲಿಗಳೂ ಗೋಕುಲದ ಈ ಹೆಣ್ಣು ಮಕ್ಕಳು. ಯಾವ ನಾರಿಯರ ಕೃಷ್ಣ ಕಥಾಮೃತ ಗೀತ 3 ಲೋಕಗಳನ್ನ ಪವಿತ್ರಗೊಳಿಸುತ್ತೋ ಅಂತಹ ಗೋಕುಲದ ಗೋಪಿಯರ ಪಾದ ಧೂಳಿಗಳನ್ನ ನಾನು ಶಿರಸ ಧರಿಸಿ ವಚನ ಸ್ತುತಿಸ್ತೇನೆ. ಹೀಗೆ ಪರಿಭಾವಿಸುತ್ತಿದ್ದ ಉದ್ಧವ ಅವರನ್ನ ನೋಡಿ ಮತ್ತೊಮ್ಮೆ ಭಾವ ಪರವಶನಾದ. ಈಗ ಗೋಪಿಯರ ನಂದ ಗೋಪನ ಅನುಮತಿ ಪಡೆದು ಹೊರಟು ನಿಂತ ಉದ್ಧವನಿಗೆ ಎಲ್ಲರೂ ಬಗೆ ಬಗೆಯ ಉಡುಗೊರೆಗಳನ್ನ ನೀಡ್ತಾ ಇದ್ದಾರೆ. ಅವರೆಲ್ಲ ರಥ ಹೊರಟಾಗ ಕೊರಲಿನಿಂದ ಹೇಳ್ತಾ ಇದ್ದಾರೆ, ಜನ್ಮ ಜನ್ಮಗಳಲ್ಲಿ ನಮ್ಮ ಮನಸ್ಸು ಬುದ್ಧಿ ಚೈತನ್ಯ ಕೃಷ್ಣ ಚರಣ ಕಮಲಗಳಲ್ಲಿ ನೆಲೆಸಿರಲಿ, ನಮ್ಮ ನಾಲಿಗೆ ನಿರಂತರ ಕೃಷ್ಣ ಸ್ಮರಣೆ ಮಾಡ್ತಾ ಇರ್ಲಿ, ನಮ್ಮ ದೇಹ ಅವನಿಗೆ ಸೇವೆ ಮಾಡ್ತಾ ಇರ್ಲಿ. ಉದ್ಧವ ಶರವೇಗದಿಂದ ರಥದಲ್ಲಿ ಕುಳಿತು ಮಥುರೆಗೆ ಹಿಂತಿರುಗಿ ಕೃಷ್ಣ ದರ್ಶನ ಪಡಿತಾ ಇದ್ದಾನೆ. ಗೋಪಿಯರ ಪ್ರೀತಿಯ ಪರಾಕಾಷ್ಠೆನ ನಿರೂಪಿಸ್ತಾ ಇದ್ದಾನೆ. ನಂದ ಗೋಪ ಗೋಪಿಯರು ಹಿರಿಯರು ಕಳಿಸಿದ್ದ ಕಾಣಿಕೆ ಉಡುಗೊರೆಗಳನ್ನ ಕೃಷ್ಣನಿಗೆ, ಬಲರಾಮನಿಗೆ, ಉಗ್ರಸೇನ ಮಹಾರಾಜರಿಗೆ ಬೇರೆ ಬೇರೆಯಾಗಿ ಸಮರ್ಪಿಸ್ತಾ ಇದ್ದಾನೆ. ಈ ರೀತಿಯಾಗಿ ಕೃಷ್ಣ ಹೇಳಿ ಕಳಿಸಿದ ಉದ್ಧವ ತನ್ನ ಕಾರ್ಯವನ್ನ ಮುಗಿಸಿ ಬಹಳ ಸಂತೋಷದಿಂದ ಮತ್ತೆ ಮಥುರಾ ಪಟ್ಟಣಕ್ಕೆ ಬಂದಿದ್ದಾನೆ. ಮುಂದಿನ ಕಾರ್ಯ ಕೃಷ್ಣ ಮಾತು ಕೊಟ್ಟಂತೆ ತ್ರಿವಕ್ರೆಯ ಮನೆಗೆ ಹೋಗುವುದು, ಅಕ್ರೂರನ ಮನೆಗೆ ಹೋಗಿ ಅವನು ಕೊಟ್ಟಂತಹ ಮಾತನ್ನ ಪೂರೈಸುವುದು. ಕೃಷ್ಣ ನಾಮಸ್ಮರಣೆ ಎನ್ನುವುದು ಕೃಷ್ಣನ ಬಗ್ಗೆ ಅರಿತವರಿಗೆ ಮಾತ್ರ ಅದರ ಸವಿ ಗೊತ್ತಾಗತ್ತೆ. ಕೃಷ್ಣನ ಜೊತೆಯಲ್ಲೇ ಇದ್ದು ಕೃಷ್ಣನ ಜೊತೆಯಲ್ಲೇ ಆಡಿ ಪಾಡಿದ್ರೂ ಕೂಡ ಮತ್ತೆ ಕೃಷ್ಣ ಇರುವಲ್ಲಿಯೇ ಕೃಷ್ಣ ನಾಮಸ್ಮರಣೆ ಸದಾ ನಮ್ಮ ಮೇಲೆ ಇರ್ಲಿ ಅಂತ ಪ್ರಾರ್ಥಿಸ್ತಾರಲ್ಲ, ಅವರಿಗೆ ಗೊತ್ತು ನಿಜವಾದ ಕೃಷ್ಣನ ನಾಮದ ಮಹಿಮೆ. ಹಾಗಾಗಿ ಅವರೆಲ್ಲರೂ ಬೇಡೋದು ಮತ್ತೆ ಮತ್ತೆ ಕೃಷ್ಣನ ಒಂದು ಯೋಗ ನಮಗೆ ದೊರಕಲಿ ಅಂತಕ್ಕಂಥದ್ದು. ಅದಕ್ಕೆ ಭಾಗವತ ಹಿರಿಯದು ದೊಡ್ಡದು, ಎಲ್ಲರಿಗೂ ಕೃಷ್ಣನ ಬಗ್ಗೆ ಕಣ್ಣನ್ನ ತರಿಸ್ತಕ್ಕಂಥದ್ದು.
ಅದಕ್ಕೆ ಹೇಳೋಣ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು, ಸರ್ವಂ ಶ್ರೀ ಭಾಗವತ ಪಾದಾರ್ಪಣಮಸ್ತು ಅಂತ ಹೇಳ್ತಾ ಕೃಷ್ಣನ ಒಂದು ಪಾದಕ್ಕೆ ಅಡಿದಾವರಿಗಳಿಗೆ ನಾವು ನಮಸ್ಕಾರವನ್ನ ಮಾಡ್ತಾ, ಈ ಶುಭ ಏಕಾದಶಿ ಸಂದರ್ಭದಲ್ಲಿ, ನಿರ್ಜಲ ಏಕಾದಶಿ, ಪಾಂಡವ ಏಕಾದಶಿಯ ಸಂದರ್ಭದಲ್ಲಿ ಆ ಕೃಷ್ಣ ನಮ್ಮೆಲ್ಲರಿಗೂ ಆಯುರಾರೋಗ್ಯವನ್ನ, ಸುಖ ಶಾಂತಿಯನ್ನ, ಕೃಷ್ಣ ನಾಮಸ್ಮರಣೆಯ ಭಕ್ತಿ ಪರಾಕಾಷ್ಠೆಯನ್ನ ಸದಾ ನಮಗೆ ನೀಡಿ ನಮ್ಮನ್ನು ಮೋಕ್ಷದೆಡೆಗೆ ಕರೆದುಕೊಂಡು ಹೋಗ್ಲಿ. ಸದಾ ನಮ್ಮ ಕೈಲಿ ಸತ್ಕರ್ಮ ಸತ್ಕಾರ್ಯವನ್ನೇ ಮಾಡಿಸ್ತಾ ನಮ್ಮ ಈ ಮಾನವ ಜನ್ಮವನ್ನ ಸಾರ್ಥಕ ಮಾಡ್ಲಿ. ನಮ್ಮ ಮನೋಮಂದಿರಗಳಲ್ಲಿ ಇರುವ ಸಕಲ ಅಭೀಷ್ಟಗಳನ್ನ ಅವನು ಪೂರೈಸಿ ನಮ್ಮನ್ನ ಸಂತೃಪ್ತಗೊಳಿಸ್ಲಿ. ಭಕ್ತ ಜನಕೋಟಿಗಳನ್ನ ಉದ್ಧರಿಸ್ಲಿ. ಅವರ ಮನದಲ್ಲಿರುವ ಎಲ್ಲ ಕೋರಿಕೆ ಈಡೇರಿಕೆಗಳನ್ನ ಪರಮಾತ್ಮ ಈಡೇರಿಸ್ಲಿ ಅಂತ ಪರಮಾತ್ಮನಲ್ಲಿ ಕೇಳ್ಕೊಳ್ತಾ, ಅವನಿಗೆ ಶರಣು ಅಂತ ಹೇಳ್ತಾ ಇವತ್ತಿನ ತರಗತಿಗೆ ಮಂಗಳವನ್ನ ಪಾಡೋಣ. ಎಲ್ಲರಿಗೂ ಧನ್ಯವಾದ.